ನಮಸ್ಕಾರ. ಕಲಿಯೋಣಗೆ ಸ್ವಾಗತ. ಇವತ್ತು ನಾವು ಕ್ಯಾಗಲ್ 30 ಡೇಸ್ ಆಫ್ ML ನಲ್ಲಿ ಫಂಕ್ಷನ್ಸ್ ಅಂಡ್ ಗೆಟಿಂಗ್ ಹೆಲ್ಪ್ ಅನ್ನುವ ಟಾಪಿಕ್ ಬಗ್ಗೆ ಗಮನ ಕೊಡೋಣ. ಇವತ್ತಿನ ದಿನದಲ್ಲಿ ನಾವು ಪೈಥಾನ್ ಅಲ್ಲಿ ಬರುವಂತ ಫಂಕ್ಷನ್ಸ್ ನ ಯಾವ ತರ ಡಿಫೈನ್ ಮಾಡೋದು ಮತ್ತೆ ಅದನ್ನ ಇನ್ವೋಕ್ ಮಾಡಬಹುದು, ಯಾವ ತರ ನಮಗ್ ಬೇಕಾಗಿರೋ ರಿಸಲ್ಟ್ಸ್ ನ ಯಾವ ತರ ತಗೋಬಹುದು ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ನಿನ್ನೆ ವಿಡಿಯೋದಲ್ಲಿ ನಾವು ಆಲ್ರೆಡಿ ಫಂಕ್ಷನ್ಸ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಅಂದ್ರೆ ಬಿಲ್ಟ್ ಇನ್ ಫಂಕ್ಷನ್ಸ್ ಆದ ಪ್ರಿಂಟ್ ಮತ್ತೆ ಆಪ್ಸ್, ಮೆನ್, ಮ್ಯಾಕ್ಸ್ ಇದೆಲ್ಲ ಯಾವ ತರ ಯೂಸ್ ಮಾಡೋದು ಅಂತ ತಿಳ್ಕೊಂಡ್ವಿ. ಬಟ್ ಆ ಫಂಕ್ಷನ್ ಏನ್ ಮಾಡುತ್ತೆ, ಅದು ಯಾವ ತರ ಪ್ಯಾರಾಮೀಟರ್ಸ್ ನ ಅಕ್ಸೆಪ್ಟ್ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಅದಕ್ಕೂ ಕೂಡ ಪೈಥಾನ್ ಅಲ್ಲಿ ಒಂದು ಫಂಕ್ಷನ್ ಇದೆ. ಅದೇನು ಅಂದ್ರೆ ಹೆಲ್ಪ್ ಅನ್ನುವಂತ ಒಂದು ಫಂಕ್ಷನ್. ಸೊ ನಿಮ್ಗೆ ಯಾವ್ದಾರ ಒಂದು ಬಿಲ್ಟ್ ಇನ್ ಫಂಕ್ಷನ್ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ರೌಂಡ್ ಅಂತ ಒಂದು ಫಂಕ್ಷನ್ ಇದೆ, ಅದು ಏನ್ ಮಾಡುತ್ತೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಜಸ್ಟ್ ಹೆಲ್ಪ್ ಅಂತ ಕರೆದು ಅದ್ರ ಒಳಗಡೆ ಆ ಫಂಕ್ಷನ್ ಹೆಸರು ಕಳ್ಸಿದ್ರೆ ಹೆಲ್ಪ್ ಆಫ್ ರೌಂಡ್ ಅಂತ ಅದು ಏನ್ ಮಾಡುತ್ತೆ ಅಂತ ನಮ್ಗೆ ಔಟ್ಪುಟ್ ಬರುತ್ತೆ. ನೋಡಿ, ಇಲ್ಲಿ ನಾನು ಹೆಲ್ಪ್ ಆಫ್ ರೌಂಡ್ ಅಂತ ಕಳಿಸಿದಾಗ ಇಲ್ಲಿ ಬರ್ತಾ ಇದೆ. ಓಕೆ, ಇದೇನ್ ಮಾಡುತ್ತೆ, ರೌಂಡ್ ಎ ನಂಬರ್ ಟು ಎ ಗಿವನ್ ಪ್ರಿಸಿಷನ್ ಇನ್ ಡೆಸಿಮಲ್ ಡಿಜಿಟ್ಸ್. ಅಂದ್ರೆ ಇವಾಗ ನಿಮ್ಮೊಂದು ನಂಬರು 3.141519 ಹತ್ರ ಈ ತರ ಪೈದು ತುಂಬಾ ದೊಡ್ಡದಾಗಿತ್ತು ಅನ್ಕೊಳ್ಳಿ, ಅಷ್ಟು ಡಿಜಿಟ್ಸ್ ನನಗೆ ಬೇಕಾಗಿಲ್ಲ. ಸೊ ನನಗೆ ಒಂದು ಪ್ರಿಸಿಷನ್ ಕೊಡ್ತೀನಿ, 2 ಅಂತ ಕೊಟ್ಟೆ ಅಂದ್ರೆ ಆಫ್ಟರ್ ಡೆಸಿಮಲ್ ಪಾಯಿಂಟ್ ಬರೀ 2 ವ್ಯಾಲ್ಯೂಸ್ ಮಾತ್ರ ಕನ್ಸಿಡರ್ ಮಾಡು. 3 ಅಂತ ಕೊಟ್ಟರೆ ಆಫ್ಟರ್ ಡೆಸಿಮಲ್ ಪಾಯಿಂಟ್ 3 ಮಾತ್ರ ಕನ್ಸಿಡರ್ ಮಾಡು ಅಂತ. ಅದನ್ನ ಮಾಡೋದಕ್ಕೆ ಹೆಲ್ಪ್ ಮಾಡುವಂತದ್ದು ರೌಂಡ್ ಅನ್ನುವಂತ ಒಂದು ಫಂಕ್ಷನ್. ಇಲ್ಲಿ ಕೊಟ್ಟಿಯ ನೋಡಿ, ಎನ್ ಡಿಜಿಟ್ಸ್ ಕ್ಯಾನ್ ಬಿ ನೆಗೆಟಿವ್ ಆಲ್ಸೋ. ಅಂದ್ರೆ ಈ ತರ ನಮ್ ಪ್ರಿಸಿಷನ್ ಬೇಕು ಅಂತ ಹೇಳಿದ್ರೆ -1 -2 ಅಂತ ಕೂಡ ಕೊಡಬಹುದು. ಅವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು 1125 ಅಂತ ಕೊಟ್ಬಿಟ್ಟು 3 ಅಂತ ಕೊಟ್ಟೆ ಅಂದ್ರೆ ರೌಂಡ್ ಆಫ್ ಫಿಗರ್ ಬರೀ ಥೌಸಂಡ್ಸ್ ಅಲ್ಲಿ ಹೇಳು ಸಾಕು, 25 ಬೇಡ ನಂಗೆ, ಸೊ 1000 ಅಂತ ನಂಗೆ ರೌಂಡ್ ಆಫ್ ಮಾಡಿ ಕೊಡುತ್ತೆ. ಸೊ ಈ ತರದ್ದು ಈ ಫಂಕ್ಷನ್ ಮಾಡತ್ತೆ ಅಂತ ನನಗೆ ಯಾವಾಗ ಗೊತ್ತಾಯ್ತು, ಹೆಲ್ಪ್ ಆಫ್ ರೌಂಡ್ ಅಂತ ಕಳಿಸಿದಾಗ ಗೊತ್ತಾಯ್ತು. ಇದೇ ತರ ನಿಮ್ಗೆ ಯಾವುದೇ ಒಂದು ಫಂಕ್ಷನ್ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೂ ಕೂಡ ಇವಾಗ ಹೆಲ್ಪ್ ಆಫ್ ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟ್ ಏನ್ ಮಾಡತ್ತೆ ಅಂತ ನಮ್ಗೆ ಬರುತ್ತೆ. ಬಟ್ ಇಲ್ಲೊಂದು ಅವ್ರು ಕೊಡ್ತಾರೆ ನೋಡಿ, ಕಾಮನ್ ಪಿಟ್ ಫಾಲ್ ಅಂತ. ಏನಂತ ಹೇಳ್ತಾರೆ, ಓಕೆ ಸೇ ಫಾರ್ ಎಕ್ಸಾಂಪಲ್ ನಿಮ್ಗೆ ರೌಂಡ್ ಬಗ್ಗೆ ತಿಳ್ಕೊಬೇಕಷ್ಟೇ. ಸೊ ಬರೀ ಫಂಕ್ಷನ್ ಹೆಸರು ಮಾತ್ರ ಕಳಿಸಿ, ಅದ್ಬಿಟ್ಟು ನೀವು ರೌಂಡ್ ಆಫ್ -2.01 ಅಂತ ಕೊಟ್ರೆ ಏನಾಗುತ್ತೆ ಅಂದ್ರೆ ಫಸ್ಟ್ ರೌಂಡ್ ಫಂಕ್ಷನ್ ಇನ್ವೋಕ್ ಆಗ್ಬಿಡುತ್ತೆ. ಯಾಕಂದ್ರೆ ಪೈಥಾನ್ ಅಲ್ಲಿ ವರ್ಕ್ ಆಗೋದು ಇನ್ವರ್ಡ್ಸ್ ಇಂದ ಔಟ್ವರ್ಡ್ ಬರುತ್ತೆ. ಅಂದ್ರೆ ಒಳಗಡೆ ಯಾವ ಫಂಕ್ಷನ್ ಇರುತ್ತೆ ಅದು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ರೌಂಡ್ ಆಫ್ -2.01 ಆಗ್ಬಿಟ್ಟು ಅದು ಏನ್ ಬರುತ್ತೆ, ಆ ಫಂಕ್ಷನ್ ಗೆ ಹೆಲ್ಪ್ ಬಂದ್ಬಿಡುತ್ತೆ. ಇವಾಗ ಇದ್ರದ್ದು ಔಟ್ಪುಟ್ ನಾವು ನೋಡ್ಬೇಕಂದ್ರೆ ನೋಡಿ, ಇಲ್ಲಿ ಅದು ಇಂಟಿಜರ್ ಆಬ್ಜೆಕ್ಟ್ ಪ್ರಕಾರ ತೋರಿಸ್ತದೆ. ಯಾಕೆ, ರೌಂಡ್ ಆಫ್ -2.01 ಬಂದ್ಬಿಟ್ಟು ಇಂಟ್ ಅಂತ ಬರ್ತದೆ ಅದು ಡೇಟಾ ಟೈಪ್. ಸೊ ಹೆಲ್ಪ್ ಆಫ್ ಇಂಟ್ ಅಂತ ಬಂತು. ಸೊ ಇಂಟ್ ಅಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಬರ್ತದೆ. ಆಕ್ಚುಲಿ ನನಗೆ ಬೇಕಾಗಿದ್ದು ರೌಂಡ್ ಫಂಕ್ಷನ್ ಏನ್ ಮಾಡುತ್ತೆ ಅಂತ. ಸೊ ಇದು ಯಾವಾಗ್ಲೂ ಅಷ್ಟೇ, ನೀವು ಹೆಲ್ಪ್ ಯೂಸ್ ಮಾಡ್ಬೇಕಾದ್ರೆ ಬರೀ ಫಂಕ್ಷನ್ ಹೆಸರು ಮಾತ್ರ ಕೊಟ್ರೆ ಸಾಕು, ಪ್ಯಾರಾಮೀಟರ್ಸ್ ನ ಪಾಸ್ ಮಾಡೋದು ಬೇಡ. ಇದು ಕಾಮನ್ ಆಗಿ ಎಲ್ಲರೂ ಮಾಡುವಂತ ಒಂದು ಮಿಸ್ಟೇಕ್ ಅಂತ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದಾರೆ. ಓಕೆನಾ, ನಾನು ಆಗ್ಲೇ ಹೇಳ್ದಂಗೆ ಇವಾಗ ಹೆಲ್ಪ್ ಆಫ್ ಪ್ರಿಂಟ್ ಅಂತ ಕೊಟ್ಟರು, ಪ್ರಿಂಟ್ ಅಲ್ಲಿ ಏನೇನಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಈ ತರ ಒಂದೊಂದು ವ್ಯಾಲ್ಯೂಸ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಪ್ರಿಂಟ್ ಅಲ್ಲಿ ಒಂದೊಂದು ವ್ಯಾಲ್ಯೂ ಮಧ್ಯೆ ನಿಮ್ಗೆ ಸಪರೇಟರ್ ಬೇಕು ಅಂದ್ರೆ SCP ಅನ್ನೋ ಒಂದು ಪ್ಯಾರಾಮೀಟರ್ ನ ನೀವು ಪಾಸ್ ಮಾಡಬಹುದು. ಇಲ್ಲಿ ನೋಡಿ, ಸ್ಪೇಸ್ ಕೊಟ್ಟಿರೋದ್ರಿಂದ ಒಂದೊಂದು ವ್ಯಾಲ್ಯೂ ಮಧ್ಯೆ ಸ್ಪೇಸ್ ಬರುತ್ತೆ. ಅಕಸ್ಮಾತ್ ಇಲ್ಲಿ ನೀವು ಸ್ಟಾರ್ ಅಂತ ಕೊಟ್ಟರೆ ಒಂದ್ ವ್ಯಾಲ್ಯೂ ಇನ್ನೊಂದು ವ್ಯಾಲ್ಯೂ ಮಧ್ಯೆ ಸ್ಟಾರ್ ಬರುತ್ತೆ. ಈ ತರ ಒಂದೊಂದು ಫಂಕ್ಷನ್ ಅಲ್ಲಿ ಏನೇನ್ ಕೇಪಬಿಲಿಟೀಸ್ ಇದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನಾವು ಹೆಲ್ಪ್ ಯೂಸ್ ಮಾಡ್ಕೊಂಡು ಕಲ್ತ್ಕೋಬಹುದು. ಯಾಕಂದ್ರೆ ಎಲ್ಲಾರ್ಗೂ ಎಲ್ಲಾ ಫಂಕ್ಷನ್ ಏನ್ ಮಾಡತ್ತೆ ಅಂತ ತಿಳ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬೋದು, ಅಥವಾ ಗೊತ್ತಿಲ್ದಿರ ಇರ್ಬೋದು. ತಿಳ್ಕೊಳ್ಳೋ ಪ್ರಯೋಜನನೂ ಬೇಕಾಗಿಲ್ಲ. ಯಾಕಂದ್ರೆ ಈ ತರ ಹೆಲ್ಪ್ ಫಂಕ್ಷನ್ಸ್ ಇದ್ದಾಗ ಆ ಟೈಮಲ್ಲಿ ನಿಮ್ಗೆ ಯೂಸ್ ಮಾಡ್ಕೋಬೇಕು ಅಂತ ನೋಡಿ ಅದ್ರ ಪ್ರಕಾರ ಯೂಸ್ ಮಾಡ್ಕೊಂಡ್ರೆ ಆಯ್ತು. ಇಷ್ಟೊತ್ತು ತನಕ ನಾವು ನೋಡಿದ್ದು ಬಿಲ್ಟ್ ಇನ್ ಫಂಕ್ಷನ್ಸ್ ಮತ್ತೆ ಅದನ್ನ ಯೂಸ್ ಮಾಡೋದು ಹೇಗೆ ಅಂತ. ಇವಾಗ ನಾವೇ ಒಂದು ಫಂಕ್ಷನ್ ನ ಬರಿಬೇಕು ಅಂದ್ರೆ ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಡಿಫೈನಿಂಗ್ ಫಂಕ್ಷನ್ಸ್. ಸೊ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಇದಕ್ಕೆ ಕರಿತೀವಿ. ಸೊ ನೀವು ಕ್ಲಾಸ್ ಬೇಸಿಕ್ ಆಗಿ 2 ತರ ಡಿವೈಡ್ ಮಾಡೋದು. ಒಂದು ಬಿಲ್ಟ್ ಇನ್ ಫಂಕ್ಷನ್ಸ್ ಅಥವಾ ಪೈಥಾನ್ ಪ್ರೊವೈಡೆಡ್ ಫಂಕ್ಷನ್ಸ್, ಇನ್ನೊಂದು ಯೂಸರ್ ಡಿಫೈನ್ಡ್. ಯೂಸರ್ ಡಿಫೈನ್ಡ್ ಅಂದ್ರೆ ನನಗೆ ಬೇಕಾಗಿರೋ ತರ ನಾನು ಫಂಕ್ಷನ್ ನ ಬರೆಯೋದು. ಸೊ ಇಲ್ಲೊಂದು ರಿಕ್ವೈರ್ಮೆಂಟ್ ತಗೊಂಡಿ ಯಾರು, ಲೀಸ್ಟ್ DEF ನೋಡಿ, ಇದು ಕೀವರ್ಡ್ ಡಿಫೈನ್ ಅಂತ. DEF ಆ ಫಂಕ್ಷನ್ ಹೆಸರು, ಇದ್ರ ಹೆಸರು ಲೀಸ್ಟ್ ಡಿಫರೆನ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಬ್ರಾಕೆಟ್ಸ್ ಅಲ್ಲಿ ಎಷ್ಟು ಪ್ಯಾರಾಮೀಟರ್ಸ್ ಅಕ್ಸೆಪ್ಟ್ ಮಾಡುತ್ತೆ ಅಂತ ನೀವು ಡಿಫೈನ್ ಮಾಡೋದು. ಇಲ್ಲಿ ABC ಅಂತ 3 ಡಿಫೈನ್ ಮಾಡಿದ್ದಾರೆ. ಕೋಲನ್ ಕೊಟ್ಟು ನೆಕ್ಸ್ಟ್ ಲೈನ್ ಅಲ್ಲಿ ಅದ್ ನೆನ್ನೆ ನಾನು ಹೇಳಿದ್ದೆ ಅಲ್ವಾ, ಪೈಥಾನ್ ಅಲ್ಲಿ ಇಂಪಾರ್ಟೆಂಟ್ ಏನು, ಇಂಡೆಂಟೇಷನ್. ಈ ತರ ಸ್ಪೇಸಿಂಗ್ ಕೊಡೋದು ನೀವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ಮಾತ್ರ ನೀವು ಇದೇ ಸ್ಪೇಸಿಂಗ್ ಅಲ್ಲಿ ಏನೇನ್ ಲೈನ್ಸ್ ಕೊಡ್ತೀರಾ ಅದು ಮಾತ್ರ ಈ ಫಂಕ್ಷನ್ ಒಳಗಡೆ ಡಿಫೈನ್ ಆಗಿರುತ್ತೆ. ಅದನ್ನ ಯಾವಾಗ್ಲೂ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲೇನ್ ಮಾಡ್ತಾ ಇದಾರೆ ಅವರು, ಡಿಫರೆನ್ಸ್ 1 ಈಕ್ವಲ್ಸ್ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ A - B. ಅದು ನೆಗೆಟಿವ್ ಬಂದ್ರು ಪಾಸಿಟಿವ್ ಬಂದ್ರು ತಲೆ ಕೆಡಿಸ್ಕೊಬೇಡ, ಬರೀ ಪಾಸಿಟಿವ್ ವ್ಯಾಲ್ಯೂ ಅಬ್ಸಲ್ಯೂಟ್ ವ್ಯಾಲ್ಯೂ ಮಾತ್ರ ಕೊಡು ಅಂತ ಹೇಳುತ್ತೆ. ಸೊ ಫಸ್ಟ್ ಲೀಸ್ಟ್ ಡಿಫರೆನ್ಸ್, ಈ 3 ನಂಬರ್ ಅಲ್ಲಿ
ಎರಡೆರಡು ನಂಬರ್ನ ಸಬ್ಟ್ರಾಕ್ಟ್ ಮಾಡ್ಕೊಂಡು ಹೋದ್ರೆ ಯಾವ ಎರಡು ನಂಬರ್ ಇಂದ ಮಾಡಿದ್ರೆ ನಂಗೆ ಲೀಸ್ಟ್ ಡಿಫ್ರೆನ್ಸ್ ಬರುತ್ತೆ ಅಂತ ಅವ್ರು ಕೇಳ್ತಾ ಇರೋದು. ಸೊ ಆಪ್ಸ್ ಆಫ್ ಎ ಮೈನಸ್ ಬಿ ಮಾಡಿದೆ, ಬಿ ಮೈನಸ್ ಸಿ ಮಾಡಿದೆ, ಆಮೇಲೆ ಎ ಮೈನಸ್ ಸಿ ಮಾಡಿದೆ. ಅಂದ್ರೆ ಈ ತರ ಎಲ್ಲಾ ಕಾಂಬಿನೇಷನ್ ಅಲ್ಲೂ ಫಸ್ಟ್ ಸಬ್ಟ್ರಾಕ್ಟ್ ಮಾಡ್ಕೊಂಡೆ, ಮತ್ತೆ ಅದರಲ್ಲಿ ಮಿನಿಮಮ್ ಡಿಫ್ರೆನ್ಸ್ ಯಾವ್ದ್ರಲ್ಲಿ ಬರ್ತಾ ಇದೆ ಅದನ್ನ ನಾನು ರಿಟರ್ನ್ ಮಾಡಬೇಕು. ಬಿಕಾಸ್ ನನ್ನ ಫಂಕ್ಷನ್ ಕೆಲಸನೇ ಅದು ಲೀಸ್ಟ್ ಡಿಫ್ರೆನ್ಸ್ ಕಂಡುಹಿಡಿಯೋದು. ಅದರಿಂದ ನಾನು 3 ವ್ಯಾಲ್ಯೂ ಮಾಡಿದ್ದೀನಿ. ನೀವು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಗಮನಿಸಬೇಕಾಗಿರೋದು, ಲಾಸ್ಟ್ ಲೈನ್ ಅಲ್ಲಿ ರಿಟರ್ನ್ ಅಂತ ಇದೆ. ಅಂದ್ರೆ ಈ ಫಂಕ್ಷನ್ ಅಲ್ಲಿ ನಾನು ಏನೋ ಒಂದು ಕೆಲಸ ಮಾಡಿ ಅದನ್ನ ಕಾಲಿಂಗ್ ಫಂಕ್ಷನ್ ಅಂದ್ರೆ ಕಾಲಿಂಗ್ ಮೆಥಡ್ ಇರುತ್ತಲ್ಲ ಅದಕ್ಕೆ ನಾನು ವಾಪಸ್ ಕಳಿಸ್ತಾ ಇದ್ದೀನಿ ಅಂತ. ಇದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ನೋಡೋಣ ನೋಡಿ, ಇಲ್ಲಿ ನಾನು ಆಕ್ಚುಲಿ ಆ ಫಂಕ್ಷನ್ ನ ಇನ್ವೋಕ್ ಮಾಡ್ತಾ ಇರೋದು ಅಂತ ಅನ್ಕೋಬಹುದು. ಇಲ್ಲಿ ನಾನು ಡಿಫೈನ್ ಮಾಡಿದೆ ಅಷ್ಟೇ. ಬರೀ ನೀವು ಡಿಫೈನ್ ಮಾಡ್ಬಿಟ್ರೆ ಅದ್ ಏನ್ ಕೆಲಸನೂ ಮಾಡಲ್ಲ. ಅದನ್ನ ನೀವು ಇನ್ವೋಕ್ ಅಂತ ಮಾಡಬೇಕು, ಅಂದ್ರೆ ಅದನ್ನ ನೀವು ಕರಿಬೇಕು. ಸೊ ಇಲ್ಲಿ ನಾನು ಪ್ರಿಂಟ್ ಒಳಗಡೆ ಯಾಕೆ ಕೊಡ್ತಾ ಇದೀನಿ, ಆ ವ್ಯಾಲ್ಯೂಸ್ ನನಗೆ ಕನ್ಸೋಲ್ ಅಲ್ಲಿ ಡಿಸ್ಪ್ಲೇ ಆಗ್ಲಿ ಅಂತ. ಸೊ ಇಲ್ಲಿ ಲೀಸ್ಟ್ ಡಿಫ್ರೆನ್ಸ್ ಆಫ್ 1, 10, 100. ಸೊ ಇಲ್ಲಿ 3 ವೇರಿಯೇಬಲ್ ತಗೊಂತಾ ಇತ್ತಲ್ಲ ಎ ಬಿ ಸಿ ಅಂತ, ಅದಕ್ಕೆ ನಾನು 1, 10, 100 ಅಂತ ಕಳಿಸ್ದೆ. ಅವಾಗ ಇದೇನ್ ಮಾಡತ್ತೆ, ಇಲ್ಲೋಯ್ತು. ಫಸ್ಟ್ ಡಿಫ್ರೆನ್ಸ್ ಆಪ್ಸ್ ಆಫ್ ಎ ಮೈನಸ್ ಬಿ ಅಂದ್ರೆ 1 ಮೈನಸ್ 10 -9 ಅಂತ ಬಂತು. ಆಪ್ಸ್ ಆಫ್ -9 ಅಂದ್ರೆ 9, ಸೊ ಡಿಫ್ರೆನ್ಸ್ 9 ಬಂತು. ನೆಕ್ಸ್ಟ್ 10 - 100 -90 ಬಂತು, ಸೊ 90 ಅಂತ ಬಂತು. ಮತ್ತೆ 1 - 100 -99. ಸೊ ಈ 3 ವ್ಯಾಲ್ಯೂ ಬಂತಲ್ವಾ ಇವಾಗ ನನಗೆ. ಆ 3 ವ್ಯಾಲ್ಯೂಲಿ ಎಲ್ಲ ಪಾಸಿಟಿವ್ ತಗೊಂಡು ಮಿನಿಮಮ್ ಆಫ್ ದೀಸ್ 3 ಡಿಜಿಟ್ಸ್, ಈ ಮಿನಿಮಮ್ ಆಫ್ ದೀಸ್ 3 ಡಿಜಿಟ್ಸ್ ಮಾಡಿದ್ರೆ ನಂಗೆ ಆನ್ಸರ್ 9 ಅಂತ ಬಂತು. ಸೊ ಫಸ್ಟ್ ಫಂಕ್ಷನ್ ನಾನು ಇನ್ವೋಕ್ ಮಾಡಿದಾಗ ಆನ್ಸರ್ ನಂಗೆ 9 ಅಂತ ಬಂತು. ಸೊ ಫಂಕ್ಷನ್ಸ್ ಬರೆಯೋದ್ರಿಂದ ಏನ್ ಅಡ್ವಾಂಟೇಜು ಅಂತ ಅಂದ್ರೆ, ಇವಾಗ ನಾನು 1, 10, 100 ಮಧ್ಯ ಕಂಡುಹಿಡಿಬೇಕಾದ್ರೆ ಈ ತರ 1 - 10 ಎಲ್ಲ ಮಾಡಿದೆ. ಅದೇ ತರ ಇವಾಗ 1, 10 and 10 ಮಧ್ಯ ಕಂಡುಹಿಡಿಬೇಕಾದ್ರೆ ಮತ್ತೆ ಅದೇ ಲಾಜಿಕ್ ಬರಿಬೇಕಾಗ್ತಾ ಇತ್ತು ನಾನು ಫಂಕ್ಷನ್ ಬರೀಲಿಲ್ಲ ಅಂದ್ರೆ. ಸೊ ಫಂಕ್ಷನ್ ಮಾಡೋದ್ರಿಂದ ಆಗುತ್ತೆ ರೀಯೂಸಬಿಲಿಟಿ ಆಗುತ್ತೆ. ಅದೇ ತರ ಲಾಜಿಕ್ ನ ಮತ್ತೆ ನಾವು ಬರೀತಾ ಕೂತ್ಕೊಳ್ಳೋದ್ಬೇಕಾಗಿಲ್ಲ, ಒಂದೇ ಸಲ ನಾವು ಇನ್ವೋಕ್ ಮಾಡಬಹುದು. ಸೊ ಇವಾಗ ಲೀಸ್ಟ್ ಡಿಫ್ರೆನ್ಸ್ ಇದ್ 3 0 ಬಂತು. ಲೀಸ್ಟ್ ಡಿಫ್ರೆನ್ಸ್ ಇದ್ 3 ನೋಡಿ 5, 6, 7 ಅಲ್ಲಿ 5 - 6 1, 6 - 7 1, 5 - 7 2. ಸೊ 1 ಅಲ್ವಾ ಆನ್ಸರ್, ಸೊ 1 ಅಂತ ಬಂದಿದೆ. ನೀವು ಇನ್ನೊಂದು ಇಲ್ಲಿ ಗಮನಿಸಿದ್ರೆ ಫಂಕ್ಷನ್ ಇನ್ವೊಕೇಶನ್ ಕಾಲ್ ಮಧ್ಯದಲ್ಲಿ ನೀವು ಕಾಮಾ ಕೂಡ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಬೇಸಿಕ್ ಆಗಿ ಇದು ನೀವು ಫಂಕ್ಷನ್ಸ್ ಇನ್ವೋಕ್ ಮಾಡಿದಾಗ ಮತ್ತೆ ರಿಪಿಟೇಷನ್ ಬೇಕಾಗಿಲ್ಲ. ಆಮೇಲೆ ಆ ಫಂಕ್ಷನ್ ಅಲ್ಲಿ ಯಾವಾಗ್ಲೂ ರಿಟರ್ನ್ ಕೀವರ್ಡ್ ಇರಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ನಾನು ಹೇಳ್ದೆ ಆಗ್ಲೇ ನಿಮ್ಗೆ ಅದರ ಒಂದು ಬಿಲ್ಟ್ ಇನ್ ಫಂಕ್ಷನ್ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಹೆಲ್ಪ್ ಅಂತ ಮಾಡ್ಬಿಟ್ಟು ಕರೀರಿ ಗೊತ್ತಾಗತ್ತೆ ಅಂತ. ಇವಾಗ ನಾನು ಇದು ಮಾಡಿರೋದೇನು, ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಲ್ವಾ, ಲೀಸ್ಟ್ ಅಂಡರ್ಸ್ಕೋರ್ ಡಿಫ್ರೆನ್ಸ್ ಅಂತ. ಸೊ ಇವ್ರು ಹೇಳ್ತಾರೆ ಹೆಲ್ಪ್ ಆಫ್ ಲೀಸ್ಟ್ ಅಂಡರ್ಸ್ಕೋರ್ ಡಿಫ್ರೆನ್ಸ್ ಅಂದ್ರೆ ಏನ್ ಬರುತ್ತೆ, ಏನೂ ಬರ್ತಾ ಇಲ್ಲ, ಬರೀ ಫಂಕ್ಷನ್ ಡೆಫಿನೇಷನ್ ಬರ್ತಾ ಇದೆ, ಲೀಸ್ಟ್ ಡಿಫ್ರೆನ್ಸ್ ಆಫ್ ಎ ಬಿ ಸಿ. ಯಾಕೆ, ಬಿಕಾಸ್ ಪೈಥಾನ್ಗೆ ಈ ಫಂಕ್ಷನ್ ಏನ್ ಮಾಡುತ್ತೆ ಅಂತ ಗೊತ್ತಿಲ್ಲ, ಇದು ಯೂಸರ್ ಡಿಫೈನ್ಡ್ ಆಗಿರೋದ್ರಿಂದ. ಅದಕ್ಕೋಸ್ಕರನೇ ಪೈಥಾನ್ ನಮ್ಗೆ ಇನ್ನೊಂದು ಆಪರ್ಚುನಿಟಿ ಕೊಡ್ತಾ ಇದೆ. ಅಕಸ್ಮಾತ್ ನಿನ್ನ ಫಂಕ್ಷನ್ ನ ಬೇರೆಯವ್ರು ಯೂಸ್ ಮಾಡ್ಕೊಂಡು ಅವ್ರಿಗೆ ಗೊತ್ತಾಗ್ಬೇಕು ಅಂದ್ರೆ ನೀನೇ ನಿಂದು ಡಾಕ್ಯುಮೆಂಟೇಶನ್ ಬರಿ ಅಂತ. ಅದಕ್ಕೆ ಅವ್ರು ಕರೀತಾರ ಹೆಸರು ಡಾಕ್ ಸ್ಟ್ರಿಂಗ್ಸ್ ಅಂತ. ಎವ್ರಿ ಫಂಕ್ಷನ್ಗೆ ನೀನೇ ಒಂದು ಡಾಕ್ ಸ್ಟ್ರಿಂಗ್ಸ್ ಬರೀಬಹುದು. ಅದು ಹೇಗೆ ಬರೆಯೋದು ಅಂತ ಅಂದ್ರೆ, ಈ 3 ಡಬಲ್ ಕೋಟ್ಸ್ ಇಂದ ಶುರು ಮಾಡಿ 3 ಡಬಲ್ ಕೋಟ್ಸ್ ಇಂದ ಎಂಡ್ ಮಾಡಬೇಕು. ಸೊ ಫಂಕ್ಷನ್ ನ ಡಿಫೈನ್ ಮಾಡಿದ ತಕ್ಷಣ ನೆಕ್ಸ್ಟ್ ಲೈನ್ ಅಲ್ಲೇ ನಿಮ್ ಡಾಕ್ಯುಮೆಂಟೇಶನ್ ನ ಶುರು ಮಾಡ್ತಾ ಹೋಗ್ಬೋದು. ಇದು ಒಂದೇ ಲೈನ್ ಇರ್ಬೇಕು ಅಂತೇನಿಲ್ಲ, ಎಷ್ಟು ಲೈನ್ಸ್ ಇದ್ರೂ ಪರವಾಗಿಲ್ಲ. ಸೊ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ, ಈ ಫಂಕ್ಷನ್ ಏನ್ ಮಾಡ್ತಾ ಇದೆ, ರಿಟರ್ನ್ ದ ಸ್ಮಾಲೆಸ್ಟ್ ಡಿಫರೆನ್ಸ್ ಬಿಟ್ವೀನ್ ಎನಿ 2 ನಂಬರ್ಸ್ ಅಮಾಂಗ್ ಎ ಬಿ ಸಿ. ಸೊ ಎರಡು ನಂಬರ್ ಮಧ್ಯೆ ಡಿಫ್ರೆನ್ಸ್ ಅಂದ್ರೆ ಸಬ್ಟ್ರಾಕ್ಷನ್ ಮಾಡಿದಾಗ ಮಿನಿಮಮ್ ಡಿಫ್ರೆನ್ಸ್ ಯಾವ್ದು ಬರುತ್ತೆ ಅದನ್ನ ನನಗೆ ರಿಟರ್ನ್ ಮಾಡು ಅಂತ ಹೇಳ್ತಾ ಇದೆ. ಸೊ ಇವಾಗ ಒಂದು ಎಕ್ಸಾಂಪಲ್ ಕೂಡ ಕೊಡ್ಬೇಕಾಗುತ್ತೆ. ಸೊ ಲಾಸ್ಟ್ 2 ಲೈನ್ಸ್ ಯಾವ ತರ ಇರ್ಬೇಕು ಡಾಕ್ ಸ್ಟ್ರಿಂಗ್ ಅಂದ್ರೆ, ಫಂಕ್ಷನ್ ನ ಇನ್ವೋಕ್ ಮಾಡೋದು ಯಾವ ತರ, ಮತ್ತೆ ಅದ್ರ ರಿಸಲ್ಟ್ ಏನಿರುತ್ತೆ ಅಂತ. ಇವಾಗ ಕೆಲವರು ಇದನ್ನ ಯೂಸ್ ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ ಗೊತ್ತಿರ್ಬೇಕು, ಓಕೆ ನಾನು ಈ ತರ ಸ್ಯಾಂಪಲ್ ಕಳ್ಸಿದ್ರೆ ಈ ತರ ರಿಸಲ್ಟ್ ಬರುತ್ತೆ ಅಂತ. ಅದಕ್ಕೋಸ್ಕರ ಇಲ್ಲೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿರ್ತಾರೆ. ಲೀಸ್ಟ್ ಡಿಫ್ರೆನ್ಸ್ 1, 5, -5 ಅಂದ್ರೆ ಈ 3 ನಂಬರ್ ಮಧ್ಯ ಯಾವುದೇ 2 ನಂಬರ್ ತಗೊಂಡು ಸಬ್ಟ್ರಾಕ್ಟ್ ಮಾಡಿದ್ರೆ ಮಿನಿಮಮ್ ಡಿಫ್ರೆನ್ಸ್ ಬರುತ್ತೆ 4. ನೋಡೋಣ, 1 ಮತ್ತೆ 5 ಮಧ್ಯ ಮಾಡಿದ್ರೆ 4, 5 ಮತ್ತೆ -5 ಮಧ್ಯ ಮಾಡಿದ್ರೆ ನಿಮ್ಗೆ 10 ಅಷ್ಟು ಡಿಫ್ರೆನ್ಸ್ ಬರುತ್ತೆ. 1 ಮತ್ತೆ -5 ಅಷ್ಟು ಮಾಡಿದ್ರೆ -4 ಅಷ್ಟು ಡಿಫ್ರೆನ್ಸ್ ಬಂತು. ಬಟ್ ನಿಮ್ಗೆ ಬೇಕಾದ್ರೆ ಲೀಸ್ಟ್ ಡಿಫ್ರೆನ್ಸ್ ಬೇಕಾದ್ರೆ 4 ಅಲ್ವಾ, ಅದಕ್ಕೆ 4 ಅಂತ ತಗೊಂಡಿದ್ದಾರೆ. ಇಲ್ಲಿ 1 ಮತ್ತೆ -5 ಮಧ್ಯೆ 6 ಬರುತ್ತೆ ಡಿಫ್ರೆನ್ಸ್. ಸೊ ಈ ತರ ಮಾಡಿ ಫಂಕ್ಷನ್ ಡಿಫೈನ್ ಮಾಡಿದಾಗ ಇವಾಗ ಮತ್ತೆ ನೀವು ಹೆಲ್ಪ್ ಅಂತ ಕೊಟ್ರೆ ನೀವು ಏನ್ ಡಾಕ್ಯುಮೆಂಟ್ ಕೊಟ್ಟಿರ್ತೀರಾ ಅದು ಜನಕ್ಕೆ ಗೊತ್ತಾಗತ್ತೆ, ಓಕೆ ಈ ಫಂಕ್ಷನ್ ಈ ತರ ಮಾಡುತ್ತೆ ಅಂತ. ಯಾಕಂದ್ರೆ ಎಲ್ಲಾರ್ಗೂ ಇದನ್ನ ನಾವು ಸೋರ್ಸ್ ಕೋಡ್ ಅಂತ ಕರಿತೀವಿ. ಆಕ್ಚುಲಿ ಏನ್ ಮಾಡುತ್ತೆ ಅಂತ ತೋರಿಸುವಂತ ಕೋಡ್. ಇದು ಎಲ್ಲಾರ್ಗೂ ಡಿಸ್ಪ್ಲೇ ಆಗಿರಲ್ಲ ಈ ಲೈನ್ಸ್. ಇದನ್ನ ನೀವು ಹೈಡ್ ಮಾಡ್ಬಿಟ್ಟಿರ್ತೀರಾ. ಅವ್ರಿಗೆ ಹೇಳ್ತೀರಾ ಬರೀ ಈ ಫಂಕ್ಷನ್ ನ ಇನ್ವೋಕ್ ಮಾಡು, ಇದು ನಿನಗೆ ಬೇಕಾಗಿರೋ ರಿಸಲ್ಟ್ ಬರುತ್ತೆ ಅಂತ. ಬಟ್ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಲೀಸ್ಟ್ ಡಿಫ್ರೆನ್ಸ್ ಏನ್ ಮಾಡುತ್ತೆ ಅಂತ. ಅದಕ್ಕೋಸ್ಕರ ನಾವು ಈ ಡಾಕ್ಯುಮೆಂಟೇಶನ್ ನ ಮಾಡೋದು. ಓಕೆ, ಒಂದೊಂದ್ಸಲಿ ಏನಾಗುತ್ತೆ ಅಂದ್ರೆ ಫಂಕ್ಷನ್ಸ್ ದಟ್ ಡೋಂಟ್ ರಿಟರ್ನ್. ನೀವು ಜಸ್ಟ್ ಇನ್ವೋಕ್ ಮಾಡ್ಬಿಟ್ಟು ಅದ್ರ ಮಧ್ಯೆ ರಿಟರ್ನ್ ಅನ್ನೋದು ನೋಡಿ, ರಿಟರ್ನ್ ಮಾಡ್ತಾ ಇಲ್ಲ, ಬರೀ ಮಿನಿಮಮ್ ಆಫ್ ಡಿಫ್ರೆನ್ಸ್ ಅಂತ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನೀವು ಫಂಕ್ಷನ್ ಇನ್ವೋಕ್ ಮಾಡಿದಾಗ
ಫಂಕ್ಷನ್ ಇಂದ ಆಚೆ ಕಡೆ ಏನು ವ್ಯಾಲ್ಯೂನು ಪಾಸ್ ಆಗಲ್ಲ. ಸೊ ಆಬ್ವಿಯಸ್ಲಿ ನೀವು ಫಂಕ್ಷನ್ ಕಾಲ್ ಮಾಡಿದ್ರು ಆನ್ಸರ್ ನನ್ ಅಂತ ಬರ್ತಾನೆ. ಇಟ್ಸ್ ಸಿಮಿಲರ್ ಟು ನಲ್ ತರ, ಏನು ಇಲ್ಲ ಅಂತಾನೆ ಬರುತ್ತೆ. ಯಾಕೆ ಇಲ್ಲಿ ಏನು ಫಂಕ್ಷನ್ ರಿಟರ್ನ್ ಮಾಡ್ತಾ ಇಲ್ಲ. ಸೊ ನೀವು ಗಮನ ಕೊಡ್ಬೇಕು, ಒಂದು ಫಂಕ್ಷನ್ ಡಿಫೈನ್ ಮಾಡಿದಾಗ ಇಲ್ಲೇ ನೀವೇನಾರ ಡಿಸ್ಪ್ಲೇ ಮಾಡ್ತೀರಾ ಅಥವಾ ರಿಟರ್ನ್ ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಈ ತರದ್ದು ಮಾಡ್ಬೇಕು. ಹೊಸದ್ರಲ್ಲಿ ಈ ತರ ಪ್ರಾಬ್ಲಮ್ಸ್ ಆಗೇ ಆಗುತ್ತೆ. ನೀವು ಫಂಕ್ಷನ್ಸ್ ಡಿಫೈನ್ ಮಾಡಿದಾಗ ನಾನೆಲ್ಲ ಕರೆಕ್ಟ್ ಆಗಿ ಮಾಡಿದ್ದೀನಲ್ಲ, ಯಾಕೆ ಈ ವ್ಯಾಲ್ಯೂ ವಾಪಸ್ ಬರ್ತಾ ಇಲ್ಲ ಅಂದ್ರೆ ನೀವು ರಿಟರ್ನ್ ಸ್ಟೇಟ್ಮೆಂಟ್ ನ ಮಿಸ್ ಮಾಡಿರ್ತೀರಾ. ಸೊ ಅದ್ರ ಬಗ್ಗೆ ಗಮನ ಕೊಡಿ. ಸಿಮಿಲರ್ ಆಗಿ ಇಲ್ಲಿ ಹೇಳ್ತಾರೆ ನೋಡಿ, ಒಂದು ವೇರಿಯೇಬಲ್ಗೆ ಪ್ರಿಂಟ್ ಅನ್ನೋದು ಅಸೈನ್ ಮಾಡಿ, ಪ್ರಿಂಟ್ ಆಫ್ ಮಿಸ್ಟ್ರಿ ಅಂತ ಮಾಡಿದ್ರೆ ಪ್ರಿಂಟ್ ಅಲ್ಲಿ ಏನೂ ಇಲ್ಲ. ಸೊ ಆಬ್ವಿಯಸ್ಲಿ ನೀವು ಪ್ರಿಂಟ್ ಆಫ್ ಮಿಸ್ಟ್ರಿ ಅಂತ ಮಾಡಿದ್ರೆ ನನ್ ಅಂತಾನೆ ಬರುತ್ತೆ. ಸೊ ಇದು ಫಂಕ್ಷನ್ಸ್ ಅಲ್ಲಿ ನೀವು ತಿಳ್ಕೊಬೇಕಾಗಿರೋದಂತ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಅವ್ರು ಹೇಳ್ತಾ ಇರೋದು ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್. ಓಕೆ, ಇಲ್ಲಿ ಮೇಲ್ಗಡೆ ನಾವು ನೋಡಿದ್ವಿ ಅಲ್ವಾ, ಏನು ಈ ವೇರಿಯೇಬಲ್ಸ್ ನಾವು ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಫಂಕ್ಷನ್ ಹೆಸರು ಫಂಕ್ಷನ್ ಆರ್ಗ್ಯುಮೆಂಟ್ಸ್ ಅಂತ. ಕೆಲವೊಂದ್ಸಲಿ ಪಾಸಿಂಗ್ ಅಂದ್ರೆ ಕಾಲ್ ಮಾಡಿದವ್ರಿಗೆ ಈ ತರ ಕಾಲ್ ಮಾಡಿದಾಗ ನನ್ಗೆ ಗೊತ್ತಾಯ್ತು 1 10 100 ಪಾಸ್ ಮಾಡು, 1 10 10 5 6 7 ಪಾಸ್ ಮಾಡೋದು. ಕೆಲವರು ಬರೀ ಲೀಸ್ಟ್ ಡಿಫ್ರೆನ್ಸ್ ಅಂತ ಕರೆದ್ರೆ ಏನಾಗತ್ತೆ ಅಂತ ಡೌಟ್ ಬಂದಾಗ ನಾವೇನ್ ಮಾಡ್ತೀವಿ, ಫಂಕ್ಷನ್ಸ್ ಡಿಫೈನ್ ಮಾಡ್ಬೇಕಾದ್ರೆ ಒಂದು ಡಿಫಾಲ್ಟ್ ವ್ಯಾಲ್ಯೂನ ಕೊಟ್ಬಿಡ್ತೀವಿ. ಇವಾಗ ಪ್ರಿಂಟ್ 1 2 3 ಸೆಪ್ ಇಸ್ ಈಕ್ವಲ್ ಟು ಈ ಆರೋ ಮಾರ್ಕ್ ಕೊಟ್ಟಿರೋದ್ರಿಂದ ಒಂದೊಂದು ವ್ಯಾಲ್ಯೂ ಪ್ರಿಂಟ್ ಆಗೋ ಮಧ್ಯೆ ಸಪ್ರೇಟರ್ ಈ ತರ ಬರುತ್ತೆ ಅಂತ ಗೊತ್ತಾಗ್ತದೆ. ಸೊ ದಿಸ್ ಇಸ್ ದ ಡಿಫಾಲ್ಟ್ ವ್ಯಾಲ್ಯೂ ಆಫ್ ಹ್ಯಾವಿಂಗ್ ಪ್ರಿಂಟ್ ಸ್ಟೇಟ್ಮೆಂಟ್ಸ್. ಅದೇ ಬರೀ ಪ್ರಿಂಟ್ 1 2 3 ಅಂತ ಕೊಟ್ಟರೆ 1 2 3 ಮಾತ್ರ ಬರುತ್ತೆ. ಸೊ ಸಿಮಿಲರ್ ಆಗಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಒಂದು ಫಂಕ್ಷನ್ ನ ಡಿಫೈನ್ ಮಾಡಿದ್ದಾರೆ. ಆ ಫಂಕ್ಷನ್ ಹೆಸರು ಏನು, ಗ್ರೀಟ್ ಅಂತ. ಓಕೆ, ಡಿಫೈನ್ ಮಾಡೋದು ಹೇಗೆ, ಡಿಇಎಫ್ ಅನ್ನೋ ಕೀವರ್ಡ್ ಅಂದ್ರೆ ಡಿಫೈನ್ ಯೂಸ್ ಮಾಡಿ ಫಂಕ್ಷನ್ ಹೆಸರು ಕೊಡ್ತೀರಾ, ಒಳಗಡೆ ವೇರಿಯೇಬಲ್ ಕೊಡ್ತೀರಾ. ವೇರಿಯೇಬಲ್ ಬರೀ ಹೂ ಅಂತ ಕೊಡ್ಬೋದಾಯ್ತು, ಬಟ್ ಅದಕ್ಕೆ ಇನಿಷಿಯಲೈಸ್ ಮಾಡ್ತಾ ಇದೀನಿ ಈಕ್ವಲ್ ಟು ಕೋಲೆನ್ ಪ್ರಿಂಟ್ ಹಲೋ ಹೂ. ಅಂದ್ರೆ ಇಲ್ಲಿ ನಾವು ಯಾರ ಪಾಸ್ ಫಂಕ್ಷನ್ ನೋಡಿ ಬರೀ ಗ್ರೀಟ್ ಅಂತ ಕಳಿಸಿದಾಗ ಏನಾಗುತ್ತೆ, ಇಲ್ಲಿ ನಾನು ವೇರಿಯೇಬಲ್ ಪಾಸ್ ಮಾಡ್ತಿಲ್ಲ, ಬಟ್ ಆದ್ರೂ ಈ ಫಂಕ್ಷನ್ ನನಗೆ ಪ್ರಿಂಟ್ ಮಾಡ್ಬೇಕಾದ್ರೆ ಹಲೋ ಕೋಲಿನ್ ಅಂತ ಮಾಡ್ತಾರೆ. ಹೇಗೆ, ಬೈ ಡಿಫಾಲ್ಟ್ ಇದಕ್ಕೆ ಕೋಲಿನ್ ಅಂತ ಅಸೈನ್ ಆಗಿದೆ. ಅದೇ ಅಕಸ್ಮಾತ್ ಗ್ರೀಟ್ ಹೂ ಇಸ್ ಈಕ್ವಲ್ ಟು ಕ್ಯಾಗಲ್ ಅಂತ ಕೊಟ್ಟಾಗ ನೀವು ಇಲ್ಲಿ ಏನೇ ವ್ಯಾಲ್ಯೂ ಕೊಟ್ಟಿರಿ ಫಂಕ್ಷನ್ ಡಿಫಾಲ್ಟ್ ಮಾಡೋ ಟೈಮಲ್ಲಿ ಅದು ಓವರ್ ರೈಡ್ ಆಗುತ್ತೆ. ಅಂದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಇರಲ್ಲ, ನೀವ್ ಏನ್ ಪಾಸ್ ಮಾಡಿರ್ತೀರಾ ಅದು ಪ್ರಿಯಾರಿಟಿಯಾಗಿ ತಗೊಳತ್ತೆ. ಸೊ ಡಿಫೈನ್ ಗ್ರೀಟ್ ಆಫ್ ಕ್ಯಾಗಲ್ ಅಂತ ತಗೊಂಡಾಗ ಹಲೋ ಕ್ಯಾಗಲ್ ಅಂತ ಬರುತ್ತೆ. ಅದೇ ತರ ನೀವು ಸಿಂಪಲ್ ಆಗಿ ಗ್ರೀಟ್ ವರ್ಲ್ಡ್ ಅಂತ ಕಳ್ಸಿದ್ರು ಹಲೋ ವರ್ಲ್ಡ್ ಅಂತ ಬರುತ್ತೆ. ಸೊ ಈ ತರ ನೀವು ಏನೇ ಒಂದು ವ್ಯಾಲ್ಯೂ ಪಾಸ್ ಮಾಡಿದ್ರೆ ಅದಕ್ಕೆ ಹೈಯೆಸ್ಟ್ ಪ್ರಿಯಾರಿಟಿ ಬರುತ್ತೆ. ಏನು ಪಾಸ್ ಮಾಡಿಲ್ಲ ಅಂದ್ರೆ ಇಲ್ಲೇನ್ ಡಿಫೈನ್ ಮಾಡಿದ್ರೆ ಅದೇ ತಗೊಳುತ್ತೆ. ಅಕಸ್ಮಾತ್ ನೀವು ಇಲ್ಲಿ ಡಿಫಾಲ್ಟ್ ಏನು ಮಾಡಿದಿರಾ ಬರೀ ಗ್ರೀಟ್ ಅಂತ ಕಳ್ಸಿದ್ರೆ ಅವಾಗ ಪ್ರಾಬ್ಲಿ ಎರರ್ ಬರುತ್ತೆ, ಅಲ್ಲಿ ಏನು ಅಸೈನ್ ಮಾಡೋದಕ್ಕೆ ಇಲ್ಲ ಅಥವಾ ನಲ್ ಬರುತ್ತೆ. ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇವರು ಹೇಳ್ತಾ ಇರೋದು ಫಂಕ್ಷನ್ಸ್ ಅಪ್ಲೈಡ್ ಟು ಫಂಕ್ಷನ್ಸ್. ಓಕೆ, ಇಲ್ಲಿ ತನಕ ನಾವೇನ್ ಮಾಡ್ತಾ ಇದ್ವಿ, ಜಸ್ಟ್ ಒಂದು ಫಂಕ್ಷನ್ ನ ಡಿಫೈನ್ ಮಾಡ್ತಾ ಇದ್ವಿ, ಅದನ್ನ ನಾವು ಇನ್ವೋಕ್ ಮಾಡ್ತಾ ಇದ್ವಿ. ಒಂದು ಫಂಕ್ಷನ್ ಇರ್ತಾ ಇತ್ತು, ಅದನ್ನ ಇನ್ವೋಕ್ ಮಾಡ್ತಾ ಇದ್ವಿ. ಇಲ್ಲಿ ಏನ್ ಹೇಳ್ತಾರೆ, ಫಂಕ್ಷನ್ ಒಳಗಡೆನೆ ಫಂಕ್ಷನ್ ನ ಕರಿಯಕ್ ಆಗತ್ತಾ. ನೋಡಿ, ಇದು ಅವ್ರು ಹೇಳೋದು ಒನ್ ಆಫ್ ದ ಪವರ್ಫುಲ್ ಕಾನ್ಸೆಪ್ಟ್ಸ್ ಇನ್ ಪೈಥಾನ್. ಒಂದು ಫಂಕ್ಷನ್ ಒಳಗೆ ಇನ್ನೊಂದು ಫಂಕ್ಷನ್, ಇನ್ನೊಂದು ಫಂಕ್ಷನ್ ಈ ತರ ಇನ್ವೋಕ್ ಮಾಡ್ಕೊಂಡು ನೀವು ಅಬ್ಸ್ಟ್ರಾಕ್ಷನ್ ಲೆವೆಲ್ ನ ಜಾಸ್ತಿ ಮಾಡ್ತಾ ಹೋಗ್ಬೋದು ಅಂತ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಡಿಫೈನ್ ಮಲ್ಟಿಪ್ಲೈ ಬೈ 5 ಅಂದ್ರೆ ಒಂದು ಫಂಕ್ಷನ್ ಬರೀತಾ ಇದಾರೆ, ಅದೇನ್ ಮಾಡ್ತಾನೆ, ನೀವು ಯಾವ್ದೇ ಒಂದು ವ್ಯಾಲ್ಯೂ ಕಳ್ಸಿದ್ರೆ 5 ಇಂದ ಮಲ್ಟಿಪ್ಲೈ ಮಾಡ್ಬಿಟ್ಟು ಅದ್ರ ಆನ್ಸರ್ ಕಳ್ಸುತ್ತೆ. ಅದೇ ಅಲ್ವಾ ಇಲ್ಲಿ ಮಾಡ್ತಾ ಇರೋದು. ನೋಡಿ, ಮಲ್ಟಿಪ್ಲೈ ಬೈ 5 x ಇದು ಆರ್ಗ್ಯುಮೆಂಟ್, ರಿಟರ್ನ್ 5 ಇಂಟು ಎಕ್ಸ್. ಏನೇ 10 ಕಳ್ಸಿದ್ರೆ 50 ಕಳ್ಸುತ್ತೆ, 5 ಕಳ್ಸಿದ್ರೆ 25 ಕಳ್ಸುತ್ತೆ. ಈ ತರ ನೀವೇನೇ ವ್ಯಾಲ್ಯೂ ಕಳ್ಸಿದ್ರು ರಿಟರ್ನ್ 5 ಇಂಟು ಬರುತ್ತೆ. ಓಕೆ, ಇದು ಈ ಫಂಕ್ಷನ್ ಕೆಲಸ. ನೆಕ್ಸ್ಟ್ ಡಿಫೈನ್ ಕಾಲ್ ಅನ್ನೋ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನ್ ಪ್ಯಾರಾಮೀಟರ್ಸ್ ಪಾಸ್ ಮಾಡ್ತಾ ಇದಾರೆ, ಒಂದು ಫಂಕ್ಷನ್, ಇನ್ನೊಂದು ಆರ್ಗ್ಯುಮೆಂಟ್ ಅಂತ. ಸೊ ಇದಕ್ಕೆ ಡಾಕ್ ಸ್ಟ್ರಿಂಗ್ ನೋಡಿ, ಇದು ನಮ್ಗೆ ಹೇಳ್ತದೆ ಕಾಲ್ ಫಂಕ್ಷನ್ ಆನ್ ಆರ್ಗ್ಯುಮೆಂಟ್. ನಾವು ಸಪರೇಟ್ ಆಗಿ ಕಾಲ್ ಮಾಡೋ ಬದಲು ಬರೀ ಕಾಲ್ ಅಂತ ಹಿಂಗ್ ಪಾಸ್ ಮಾಡಿದ್ರೆ ಅದೇನ್ ಮಾಡ್ತಾರೆ, ರಿಟರ್ನ್ ಫಂಕ್ಷನ್ ಆಫ್ ಆರ್ಗ್ಯುಮೆಂಟ್. ಸೊ ಆ ಫಂಕ್ಷನ್ ಏನ್ ಪಾಸ್ ಮಾಡಿರ್ತೀಯ ಅದಿಲ್ ಬಂದು ಅದು ಇನ್ವೋಕ್ ಆಗುತ್ತೆ ಅಂತ. ಇದು ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕಾಲ್ ಆಫ್ ಫಂಕ್ಷನ್ ಆಫ್ ಆರ್ಗ್ಯುಮೆಂಟ್ ಅಂದ್ರೆ ಈ ಫಂಕ್ಷನ್ ಏನ್ ಕಳ್ಸಿರ್ತಾರೆ ಅದು ಈ ಆರ್ಗ್ಯುಮೆಂಟ್ ಏನ್ ಕಳ್ಸಿರ್ತಾರೆ ಅದನ್ನ ಇನ್ವೋಕ್ ಮಾಡಕ್ಕೆ ಟ್ರೈ ಮಾಡುತ್ತೆ, ಫಂಕ್ಷನ್ ಆಫ್ ಆರ್ಗ್ ಅಂತ. ಸೊ ಇದನ್ನ ಎಕ್ಸಾಂಪಲ್ ಪ್ರಕಾರ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಒಂದು 3 ಫಂಕ್ಷನ್ ಡಿಫೈನ್ ಮಾಡ್ಬೋಣ. ನೆಕ್ಸ್ಟ್ ಡಿಫೈನ್ ಸ್ಕ್ವೇರ್ಡ್ ಕಾಲ್ ಅಂದ್ರೆ ನೀವು ಏನ್ ಕಾಲ್ ಮಾಡಿದ್ರೆ ಅದು ಸ್ಕ್ವೇರ್ ಆಗ್ಲಿ ಅಂತ ಒಂದು ಕಳಿಸ್ತಾ ಇದಾರೆ. ಇದು ಮೆಥಡ್. ಇಲ್ಲಿ ಫಂಕ್ಷನ್ ಆಫ್ ಆರ್ಗ್ ಸೇಮ್ ಕಾಲ್ ಫಂಕ್ಷನ್ ಆನ್ ದ ರಿಸಲ್ಟ್ ಆಫ್ ಕಾಲಿಂಗ್ ಫಂಕ್ಷನ್ ಆನ್ ಆರ್ಗ್. ಸೊ ಫಸ್ಟ್ ಒಂದು ಫಂಕ್ಷನ್ ಆಫ್ ಆರ್ಗ್ ಅಲ್ಲಿ ಏನ್ ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ನ ಮತ್ತೆ ಇಟ್ಕೊಂಡು ಇನ್ನೊಂದ್ಸಲಿ ಮತ್ತೆ ಅದೇ ಫಂಕ್ಷನ್ ನ ಇನ್ವೋಕ್ ಮಾಡು, ಅವಾಗ ಸ್ಕ್ವೇರ್ ಆಗುತ್ತೆ ಅನ್ನೋದಕ್ಕೋಸ್ಕರ ರಿಟರ್ನ್ ಫಂಕ್ಷನ್ ಆಫ್ ಫಂಕ್ಷನ್. ಇದು ಯಾತಿಗೋಸ್ಕರ ಕಳಿಸ್ತಾರೆ, ನೀವು ಮೆಥಡ್ ಒಳಗಡೆ ಮೆಥಡ್ ಅಥವಾ ಫಂಕ್ಷನ್ ಒಳಗಡೆ ಫಂಕ್ಷನ್ ನ ಇನ್ವೋಕ್ ಮಾಡಬಹುದು ಅಂತ.
ಇವಾಗ ಇದು ಮೂರನ್ನ ಸಪ್ರೇಟ್ ಆಗಿ ಇನ್ವೋಕ್ ಮಾಡೋಣ ಇರು. ಇಲ್ಲಿ ಕಾಲ್ ಮಲ್ಟ್ ಬೈ 5, 1 ಅಂತ ಅಂದ್ರೆ ನೀವು ಇಲ್ಲಿ ಪಾಸ್ ಮಾಡ್ತಾ ಇರೋದು ಯಾವ ಮೆಥಡ್ ನ ಕಾಲ್ ಮಾಡ್ತಾ ಇದೀರಾ ಇದನ್ನ. ಸೊ ಇಲ್ಲೇನ್ ಪಾಸ್ ಮಾಡ್ತಾರ ಮಲ್ಟ್ ಬೈ 5. ಮಲ್ಟ್ ಬೈ 5 ಅನ್ನೋದು ಇಟ್ಸ್ ಅಗೇನ್ ಒನ್ ಮೋರ್ ಫಂಕ್ಷನ್ ಅಲ್ವಾ, ಇದು ಒನ್ ಮೋರ್ ಫಂಕ್ಷನ್. ಸೊ ಇಲ್ಲಿ ಬರುತ್ತೆ ರಿಟರ್ನ್ ಮಲ್ಟ್ ಬೈ 5 ಆಫ್ 1 ಅಂದ್ರೆ ಇದನ್ನ ಇನ್ವೋಕ್ ಮಾಡುತ್ತೆ. ಅವಾಗ ಏನಾಗುತ್ತೆ 5 into 1, ಅದಕ್ಕೆ ಆನ್ಸರ್ 5 ಅಂತ ಬಂತು ನಮ್ಗೆ. ಅದೇ ಸ್ಕ್ವೇರ್ಡ್ ಕಾಲ್ ಮಲ್ಟ್ ಬೈ 5, 1 ಅಂತ ಅಂದಾಗ ಇದನ್ನ ಇನ್ವೋಕ್ ಮಾಡ್ತಿದ್ರೆ, ಸೊ ನಿಮ್ಗೆ ಆಗ್ಲೇ ಹೇಳಿದೆ ಫಂಕ್ಷನ್ಸ್ ಯಾವತ್ತು ಇನ್ವರ್ಸ್ ಇಂದ ರನ್ ಆಗುತ್ತೆ, ಫಸ್ಟ್ ಒಳಗಡೆ ಬರುತ್ತೆ. ಸೊ ಫಂಕ್ಷನ್ ಆಫ್ ಆರ್ ಅಂದ್ರೆ ಮಲ್ಟ್ ಬೈ 5 ಆಫ್ 1. ಸೊ ಇಲ್ಲಿ ಬರುತ್ತೆ 5 into 1 ಏನಾಯ್ತು 5. ಸೊ ನೆಕ್ಸ್ಟ್ ಫಂಕ್ಷನ್ ಆಫ್ 5. ಸೊ ಫಂಕ್ಷನ್ ಏನಿದೆ ಮಲ್ಟ್ ಬೈ 5. ಸೊ ಮಲ್ಟ್ ಬೈ 5, 5 ಅಂತ ಆದಾಗ ಮತ್ತೆ ಇಲ್ಲಿ ಹೋಗುತ್ತೆ 5 into 5 25 ಆಯ್ತು. ಅದಕ್ಕೋಸ್ಕರನೇ ಆನ್ಸರ್ 25 ಅಂತ ಪ್ರಿಂಟ್ ಆಯ್ತು. ಒಂದ್ ಲೈನ್ ಮತ್ತೆ ಇನ್ನೊಂದ್ ಲೈನ್ ಮಧ್ಯ ನೆಕ್ಸ್ಟ್ ಲೈನ್ ಅಲ್ಲಿ ಬರ್ಲಿ ಅಂತ ಸ್ಲಾಶ್ ಅಂತ ಇಲ್ಲಿ ಕೊಟ್ಟಿಯಾರಷ್ಟೇ. ಸೊ ಇದು ಒನ್ ಆಫ್ ದ ಪವರ್ಫುಲ್ ಕಾನ್ಸೆಪ್ಟ್ಸ್. ಇದು ಸ್ಟಾರ್ಟಿಂಗ್ ಅಲ್ಲಿ ನೀವು ಫಸ್ಟ್ ಟೈಮ್ ಫಂಕ್ಷನ್ಸ್ ಬಗ್ಗೆ ನೋಡ್ತಾ ಇದ್ರೆ ಕನ್ಫ್ಯೂಸ್ ಆಗ್ಬೋದು, ಬಟ್ ಇದನ್ನ ನೀವು ಕೋಡಿಂಗ್ ಮುಖಾಂತರ ಅಭ್ಯಾಸ ಮಾಡ್ಕೊಂಡ್ರೆ ಇದು ಒನ್ ಆಫ್ ದ ಪವರ್ಫುಲ್ ಕಾನ್ಸೆಪ್ಟ್ಸ್. ಓಕೆ, ಇದನ್ನ ಇನ್ನೊಂದು ಕೊಡ್ತಾರೆ, ಫಂಕ್ಷನ್ಸ್ ದಟ್ ಆಪರೇಟ್ ಆನ್ ಅದರ್ ಫಂಕ್ಷನ್ಸ್ ಆರ್ ಕಾಲ್ಡ್ ಹೈಯರ್ ಆರ್ಡರ್ ಫಂಕ್ಷನ್ಸ್. ಸೊ ಈ ತರ ಒಂದ್ ಫಂಕ್ಷನ್ ಒಳಗೆ ಇನ್ನೊಂದು ಫಂಕ್ಷನ್ ನ ಇನ್ವೋಕ್ ಮಾಡ್ಕೊಂತ ಇದ್ರೆ ಅದನ್ನ ನಾವು ಹೈಯರ್ ಆರ್ಡರ್ ಫಂಕ್ಷನ್ಸ್ ಅಂತ ಕರಿತೀವಿ. ನೋಡಿ ಅವರು ಅದನ್ನೇ ಹೇಳ್ತಾರೆ, ಯು ವೋಂಟ್ ರೈಟ್ ಯುವರ್ ಓನ್ ಫಾರ್ ಎ ವೈಲ್. ಸ್ವಲ್ಪ ಇನ್ನ ನಾವು ಶುರುನಲ್ಲಿ ಬೇಸಿಕ್ಸ್ ಅಲ್ಲಿ ಇರೋದ್ರಿಂದ ಪೈಥಾನ್ ಅಲ್ಲಿ ನೀವು ಸಡನ್ ಆಗಿ ಇದನ್ನ ಬರೆಯೋದಕ್ಕೆ ಹೋಗಲ್ಲ, ಬಟ್ ಓವರ್ ಟೈಮ್ ನಿಮ್ಗೆ ಈ ಕಾನ್ಸೆಪ್ಟ್ ಗೊತ್ತಿರಬೇಕು ಫಂಕ್ಷನ್ಸ್ ಅಂದ್ರೆ ಅನ್ಬಿಟ್ಟು ಇದನ್ನ ಇಲ್ಲಿ ಟಚ್ ಮಾಡಿದ್ದಾರೆ. ಸೊ ಅದೇ ತರ ಬಿಲ್ಟ್ ಇನ್ ಫಂಕ್ಷನ್ಸ್ ಅನ್ನ ಕೂಡ ಎಷ್ಟೊಂದು ಹೈಯರ್ ಆರ್ಡರ್ ಫಂಕ್ಷನ್ಸ್ ಇದೆ ಅಂತ. ಅದ್ರಲ್ಲಿ ಒನ್ ಆಫ್ ದ ಎಕ್ಸಾಂಪಲ್ಸ್ ಬಂದು ಮ್ಯಾಕ್ಸ್ ಅನ್ನುವ ಒಂದು ಫಂಕ್ಷನ್. ಸೊ ನಮ್ಗೆ ಗೊತ್ತು ಮ್ಯಾಕ್ಸ್ ಅನ್ನೋ ಫಂಕ್ಷನ್ ಏನ್ ಮಾಡುತ್ತೆ, ಒಂದು ಲಿಸ್ಟ್ ಆಫ್ ನಂಬರ್ಸ್ ತಗೊಂಡು ಅದರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ದೊಡ್ಡ ನಂಬರ್ ಯಾವ್ದೋ ಅದನ್ನ ನಮ್ಗೆ ರಿಟರ್ನ್ ಮಾಡುತ್ತೆ. ಸೊ ಅದರಲ್ಲಿ ಈ ತರ ಹೈಯರ್ ಆರ್ಡರ್ ಫಂಕ್ಷನ್ ಹೆಂಗ್ ಇನ್ವೋಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಡಿಫೈನ್ ಮಾಡ್ಯುಲಸ್ 5 ಆಫ್ ಎಕ್ಸ್ ಅಂತ ಒಂದು ಫಂಕ್ಷನ್ ಮಾಡಿದ್ದಾರೆ. ಅದೇನ್ ಮಾಡುತ್ತೆ, ರಿಟರ್ನ್ ದ ರಿಮೈಂಡರ್ ಆಫ್ ಎಕ್ಸ್ ಆಫ್ಟರ್ ಡಿವೈಡಿಂಗ್ ಬೈ 5. ಆಬ್ವಿಯಸ್ಲಿ ಅದಕ್ಕೆ ಇವರು ರಿಟರ್ನ್ ಎಕ್ಸ್ ಮಾಡ್ಯುಲೋ 5. ಇದು ಅರ್ಥಮೆಟಿಕ್ ಆಪರೇಟರ್ ಅಲ್ವಾ, ನಮಗೆ ಮಾಡ್ಯುಲೋ 5 ಅಂದ್ರೆ ಏನು, ಒಂದು ನಂಬರ್ ನ ಡಿವೈಡ್ ಮಾಡಿ ರಿಮೈಂಡರ್ ಏನ್ ಬರುತ್ತೆ ಅದನ್ನ ನಮ್ಗೆ ತೋರಿಸುತ್ತೆ. ಸೊ ಇವಾಗ ಇದರಲ್ಲಿ ಈ ಹೈಯರ್ ಆರ್ಡರ್ ಫಂಕ್ಷನ್ ನ ಟ್ರೈ ಮಾಡೋಣ ಬನ್ನಿ. ವಿಚ್ ನಂಬರ್ ಇಸ್ ಬಿಗ್ಗೆಸ್ಟ್ ಅಂತ ಕೇಳ್ಬಿಟ್ಟು ಮ್ಯಾಕ್ಸ್ ಆಫ್ 10, 100, 51, 14 ಇದು ಪಾಸ್ ಮಾಡಿದ್ರೆ ಏನಾಗ್ತದೆ, ಜಸ್ಟ್ ಮ್ಯಾಕ್ಸ್ ಇದು ಯಾವ್ದು, ಇದು ಇನ್ಬಿಲ್ಟ್ ಫಂಕ್ಷನ್ ಆಗಿರೋದ್ರಿಂದ ಇದು ಮೂರಲ್ಲಿ ಹೈಯೆಸ್ಟ್ ನಂಬರ್ ಯಾವುದು 100, ಅದು ಪ್ರಿಂಟ್ ಆಗ್ತಾ ಇದೆ ನಮ್ಗೆ. ಅದೇ ವಿಚ್ ನಂಬರ್ ಇಸ್ ದ ಬಿಗ್ಗೆಸ್ಟ್ ಮಾಡ್ಯುಲೋ 5 ಅಂದ್ರೆ ಕೊಟ್ಟಿರೋ ನಂಬರ್ಸ್ ಅಲ್ಲಿ ಡಿವೈಡ್ ಬೈ 5 ಮಾಡಿದಾಗ ರಿಮೈಂಡರ್ ಅಲ್ಲಿ ಹೈಯೆಸ್ಟ್ ಯಾವ್ದು ಬರುತ್ತೆ ಅಂತ ನೋಡ್ಬೇಕು ಅಂದಾಗ ಮ್ಯಾಕ್ಸ್ 3 ನಂಬರ್ ಪಾಸ್ ಮಾಡಿ ಕೀ ಇಸ್ ಈಕ್ವಲ್ ಟು ಮಾಡ್ _5 ಅಂದ್ರೆ ಕೀ ಅನ್ನೋ ಒಂದು ವೇರಿಯೇಬಲ್ ನ ನೀವು ಯೂಸ್ ಮಾಡಿ ಬೇರೆ ಫಂಕ್ಷನ್ ನ ಇನ್ವೋಕ್ ಮಾಡಬಹುದು. ಸೊ ಫಂಕ್ಷನ್ ಒಳಗಡೆ ಫಂಕ್ಷನ್ ನ ಇನ್ವೋಕ್ ಮಾಡ್ತಾ ಇದೀವಿ ಅಂತ. ಸೊ ಇಲ್ಲೇನಾಗ್ತಾ ಇದೆ ಮಾಡ್ _5 ಅಲ್ಲಿ ಇಲ್ಲಿ ನೀವು ಏನೇನ್ ಪಾಸ್ ಮಾಡಿರ್ತೀರಾ ಅದು ಒಂದೊಂದನ್ನು ಇನ್ವೋಕ್ ಆಗತ್ತೆ. ಅಂದ್ರೆ ಇಲ್ಲಿ 3 ಸಲಿ ಮಾಡ್ ಆಫ್ 5 ಫಂಕ್ಷನ್ ನ ಇನ್ವೋಕ್ ಮಾಡುತ್ತೆ. ಸೊ ಮ್ಯಾಕ್ಸ್ ಆಫ್ 100, 51, 14, ಕೀ ಇಸ್ ಈಕ್ವಲ್ ಟು ಮಾಡ್ ಆಫ್ 5 ಅಂದಾಗ ಫಸ್ಟ್ 100 ಹೋಗುತ್ತೆ, ಮಾಡ್ ಆಫ್ 5 0 ಬಂತು. ಯಾಕೆ 100 5 ಇಂದ ಕ್ಲೀನ್ ಆಗಿ ಡಿವೈಡ್ ಆಗಿ ರಿಮೈಂಡರ್ 0 ಬರುತ್ತೆ. ಅದೇ 51 ಮಾಡಿದಾಗ 1 ಬರುತ್ತೆ ರಿಮೈಂಡರ್. 14 ಜೊತೆ ಮಾಡಿದಾಗ 4 ಬಂತು. ಸೊ 0, 1 ಮತ್ತೆ 4 ಅಲ್ಲಿ ಮ್ಯಾಕ್ಸ್ ಯಾವುದು, 0, 1 ಮತ್ತೆ 14 ಅಲ್ಲಿ ಮ್ಯಾಕ್ಸ್ ಯಾವುದು ಅಂತ ಬಂದು 14 ಅಂತ ಬಂದಿದೆ. ಐಡಿಯಲಿ ಇಲ್ಲಿ 4 ಬರ್ಬೇಕಾಗಿತ್ತು ಅಂತ ನನ್ಗೆ ಅನ್ಸುತ್ತೆ. ಇಲ್ಲಿ ಪ್ರಾಬ್ಲಿ 1 ತಪ್ಪಾಗಿದೆ. ಯು ಕ್ಯಾನ್ ಚೆಕ್ ಆನ್ ದಿಸ್. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಇಷ್ಟು ಫಂಕ್ಷನ್ ಒಳಗಡೆ ಫಂಕ್ಷನ್ ನ ಯಾವ ತರ ಇನ್ವೋಕ್ ಮಾಡೋದು ಅಂತ ತಿಳ್ಕೊಳ್ಳುತ್ತೆ, ಮತ್ತೆ ಫಂಕ್ಷನ್ ನ ಹೆಲ್ಪ್ ತಗೊಳ್ಳೋದು ಹೇಗೆ ಅಂತ. ಇದ್ರ ಮೇಲೆ ಒಂದು ಎಕ್ಸರ್ಸೈಸ್ ಕೂಡ ಕೊಟ್ಟಿದ್ದಾರೆ ನಮ್ಗೆ, ಅದನ್ನ ಟ್ರೈ ಮಾಡೋಣ ಬನ್ನಿ. ಸ್ಟಾರ್ಟ್ ಎಕ್ಸರ್ಸೈಸ್. ಸೊ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ, ನಾವು ಈ ಕಾಂಪಿಟೇಷನ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದು ಎಲ್ಲದನ್ನು ಕ್ಯಾಗಲ್ ನೋಟ್ ಬುಕ್ಸ್ ಅಲ್ಲಿ ಮಾಡ್ತೀವಿ. ಇದು ಕ್ಯಾಗಲ್ ಪ್ಲಾಟ್ಫಾರ್ಮ್ ಅಲ್ಲೇ ಆಗತ್ತೆ. ಸೊ ಕ್ಲೌಡ್ ಅಲ್ಲಿ ರನ್ ಆಗ್ತಿದೆ. ಸೊ ನಾವು ಇಲ್ಲಿ ಲೋಕಲ್ ಅಲ್ಲಿ ಏನನ್ನು ಕೂಡ ರನ್ ಮಾಡಲ್ಲ. ಸೊ ಇದನ್ನ ನಾವು ಸೆಟಪ್ ಮಾಡ್ಬೇಕಂದ್ರೆ ಫಸ್ಟ್ ಈ ಕೋಡ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಈ ಕೋಡ್ ಏನ್ ಮಾಡುತ್ತೆ ಏನು ಅಂತ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅವರೇ ಕೊಟ್ಬಿಡಿಯಾರ, ಯು ನೀಡ್ ನಾಟ್ ವರಿ ಫಾರ್ ನೌ ಹೌ ದಿಸ್ ಕೋಡ್ ವರ್ಕ್. ಸೊ ಫಸ್ಟ್ ಇದು ನಮ್ಗೆ ಕೋಡ್ ರನ್ ಮಾಡೋದಕ್ಕೋಸ್ಕರ ಎನ್ವಿರಾನ್ಮೆಂಟ್ ನ ಸೆಟಪ್ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಸೆಟಪ್ ಕಂಪ್ಲೀಟ್ ಅಂತ ಬಂದ್ಮೇಲೆ ನಾವು ಆಕ್ಚುಯಲ್ ಎಕ್ಸರ್ಸೈಸ್ ಶುರು ಆಗೋದು ಈ 1 ಅಂತ ಇದೆಯಲ್ಲ ಅಲ್ಲಿಂದ. ಸ್ವಲ್ಪ ಹೊತ್ತು ಟೈಮ್ ಆಗುತ್ತೆ, ವೆಯ್ಟ್ ಮಾಡಿ. ಓಕೆ, ಸೆಷನ್ ಸ್ಟಾರ್ಟೆಡ್ ಅಂತ ಬಂತು, ಸೆಟಪ್ ಕಂಪ್ಲೀಟ್. ಇವಾಗ ಎಕ್ಸಾಂಪಲ್ ಕಡೆ ಬರೋಣ. ಇವ್ರು ಹೇಳ್ತಾ ಇದ್ರೆ ಕಂಪ್ಲೀಟ್ ದ ಬಾಡಿ ಆಫ್ ದ ಫಾಲೋಯಿಂಗ್ ಫಂಕ್ಷನ್ ಅಕಾರ್ಡಿಂಗ್ ಟು ಇಟ್ಸ್ ಡಾಕ್ ಸ್ಟ್ರಿಂಗ್. ಓಕೆ, ಪೈಥಾನ್ ಹ್ಯಾಸ್ ಅ ಬಿಲ್ಟ್ ಇನ್ ಫಂಕ್ಷನ್. ಇವ್ರು ಹೇಳ್ತಾ ಇದಾರೆ ಇದನ್ನ ನೀವು ಕಂಪ್ಲೀಟ್ ಮಾಡಿ. ಈ ಡಾಕ್ ಸ್ಟ್ರಿಂಗ್ ಅಂದ್ರೆ ಏನು, ಇದು ಏನ್ ಮಾಡತ್ತೆ ಅಂತ ನಮಗ್ ತೋರಿಸ್ಯಾರೆ. ಅದ್ರ ಪ್ರಕಾರ ನೀನ್ ರೌಂಡ್ ಟು 2 ಪ್ಲೇಸಸ್ ನ ಮಾಡು ಅನ್ನೋ ತರ ಹೇಳ್ತಾ ಇದ್ದಾರೆ.
ಓಕೆನಾ? ಸೊ ಡೆಫಿನಿಷನ್, ರೌಂಡ್ ಟು 2 places, ರಿಟರ್ನ್ ದ ಗಿವನ್ ನಂಬರ್ ರೌಂಡೆಡ್ ಟು 2 decimal points ಅಂತ ಕೊಟ್ಟು ಅವರೊಂದು ಹಿಂಟ್ ಕೂಡ ಕೊಟ್ಟಿದ್ದಾರೆ. ಏನದು? ಪೈಥಾನ್ ಅಲ್ಲಿ ನೀವು ರೌಂಡಿಂಗ್ ಮಾಡ್ಬೇಕಂದ್ರೆ ಆಲ್ರೆಡಿ ಒಂದು ಬಿಲ್ಟ್ ಇನ್ ಫಂಕ್ಷನ್ ರೌಂಡ್ ಅನ್ನೋದು ಇದೆ ಅಂತ. ಓಕೆ, ನಿಮ್ಗೆ ಆನ್ಸರ್ ನಾನು ಡೈರೆಕ್ಟ್ ಆಗಿ ಟ್ರೈ ಮಾಡ್ಬೋದು, ಅದ್ರ ಬದಲು ಫಸ್ಟ್ ಹಿಂಟ್ ಅಂತ ನೋಡೋಣ. ಹಿಂಟ್ ಅಂತ ಕೊಟ್ಟಾಗ ಅವ್ರು ಕೊಟ್ಟಿರ್ತಾರೆ ಹೇಗೆ ಇದನ್ನ ಸಾಲ್ವ್ ಮಾಡೋದು ಅಂತ. ಇವ್ರು ಹೇಳ್ತಾರೆ ರನ್ ಹೆಲ್ಪ್ ಆಫ್ ರೌಂಡ್ ಇನ್ ದ ಕನ್ಸೋಲ್ ಟು ಲರ್ನ್ ಮೋರ್ ಅಬೌಟ್ ರೌಂಡ್ ಫಂಕ್ಷನ್. ಇವಾಗ ಅಕಸ್ಮಾತ್ ನಮ್ಗೆ ರೌಂಡ್ ಬಗ್ಗೆ ಏನು ಗೊತ್ತಿರಲಿಲ್ಲ ಅಂದ್ರೆ ಹೆಲ್ಪ್ ಆಫ್ ರೌಂಡ್ ಅಂತ ಮಾಡಿ ಮಾಡೋಣ. ಬಟ್ ನಾವು ಆಲ್ರೆಡಿ ಥಿಯರಿ ನೋಡಿದಾಗ ಲಾಸ್ಟ್ ಪಾರ್ಟ್ ಅಲ್ಲಿ ರೌಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗಿದೆ. ಸೊ ನಾನೇನ್ ಮಾಡ್ಬೋದು, ಈ ಫಂಕ್ಷನ್ ಯಾವಾಗ್ಲೂ ರಿಟರ್ನ್ ಮಾಡ್ಬೇಕಲ್ವಾ? ಇವ್ರು ಹೇಳ್ತಾ ಇರೋದು ರಿಟರ್ನ್ ದ ಗಿವನ್ ನಂಬರ್ ರೌಂಡೆಡ್ ಟು 2 decimal points. ಅವ್ರು ಏನೇ ನಂಬರ್ ಕೊಟ್ಟರು 2 decimal points ಮಾಡಕ್. ಸೊ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ರೌಂಡ್ ಟು 2 places ಅಂತ ಕರೆದು 3.141515 ಅಂತ ಆಚೆ ಕಡೆ ಅಂತ ಕರೆದ್ರೆ ಬರೀ 3.14 ಮಾತ್ರ ಬರಬೇಕು. ಸೊ ನಾನೇನ್ ಮಾಡ್ತಾ ಇದೀನಿ, ರಿಟರ್ನ್ ರೌಂಡ್ ಅನ್ನೋದು ಇನ್ಬಿಲ್ಟ್ ಫಂಕ್ಷನ್ ಆಯ್ತು. ಅವ್ರು ಕೊಟ್ಟಿರೋ ನಂಬರು ಕಾಮ 2 ಅಂತ, ಅಂದ್ರೆ ನಂಬರ್ ತಗೊಂಡು 2 decimal placesಗೆ ಮಾಡಿ ಅದನ್ನ ರಿಟರ್ನ್ ಮಾಡುವಂತ. ಸೊ ಇದನ್ನ ಚೆಕ್ ಮಾಡೋಣ ಕರೆಕ್ಟಾ ಅಂತ. ಇವಾಗ ಸಿ ಕರೆಕ್ಟ್ ಆಗಿ ಇದೆ. ಇವಾಗ ನೀವು ಸೊಲ್ಯೂಷನ್ ಕೂಡ ನೋಡ್ಬೇಕಂದ್ರೆ ಇದನ್ನ ಅನ್ಕಮೆಂಟ್ ಮಾಡಿ ರನ್ ಮಾಡಿದಾಗ ಅಷ್ಟೇ, ರಿಟರ್ನ್ ರೌಂಡ್ ಆಫ್ ನಂಬರ್ ಕಾಮ 2 ಅಂತಾನೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ದ ಹೆಲ್ಪ್ ಫಾರ್ ರೌಂಡ್ ಸೇಸ್ ದಟ್ n digits the second argument may be negative. What do you think will happen when it is? Try some examples in the following cell. ಓಕೆ, ಇದನ್ನ ನಿಮ್ಗೆ ತೋರ್ಸೋದಕ್ಕೆ ಮುಂಚೆ ಫಸ್ಟ್ ಇದನ್ನ ಬಂದು ಹೆಲ್ಪ್ ಆಫ್ ರೌಂಡ್ ಅಂತ ಇನ್ನೊಂದ್ಸಲಿ ಮಾಡ್ಬೋಣ. ಸೊ ರೌಂಡ್ ಏನೇನ್ ಮಾಡುತ್ತೆ ಅಂತ ಗೊತ್ತಾಯ್ತು. ಸೊ ಇಲ್ಲೇ ಹೇಳ್ತದೆ ಇದು ರೌಂಡ್ ಎ ನಂಬರ್ ಟು ಗಿವನ್ ಪ್ರಿಸಿಷನ್ ಇನ್ ಡೆಸಿಮಲ್ ಡಿಜಿಟ್. ಡೆಸಿಮಲ್ ಡಿಜಿಟ್ಸ್ ಇದ್ರೆ ಇವಾಗ ನಾವು ಇಲ್ಲಿ ನೋಡಿದ್ವಲ್ಲ 2 ಅಂತ ಕೊಟ್ಟಾಗ ಏನಾಯ್ತು, 3.1.4 ಅಂತ ಇದ್ರು ಕೂಡ 3.14 ಓನ್ಲಿ 2 digits ಮಾತ್ರ ತಗೊಂತು. ಬಟ್ ಇಲ್ಲಿ ನಮ್ಗೆ ಸೆಕೆಂಡ್ ಕೊಡ್ತಾ ಇರೋದು n digits ಅನ್ನೋದನ್ನು ಕೂಡ ನೀನು ಪಾಸ್ ಮಾಡಬಹುದು. ಬಟ್ ವಾಟ್ ವುಡ್ ಹ್ಯಾಪನ್ ವೆನ್ ಯು ಸೆಂಡ್ ನೆಗೆಟಿವ್ ನಂಬರ್ಸ್? ಇಲ್ಲಿ ಕೊಟ್ಟಿರಲ್ಲ n digits ಕ್ಯಾನ್ ಬಿ ನೆಗೆಟಿವ್ ಅಂತ. ಸೊ ನೆಗೆಟಿವ್ ಕೊಟ್ರೆ ಏನಾಗತ್ತೆ ಅಂತ ಟ್ರೈ ಮಾಡು ಅಂತ ಹೇಳ್ತಾ ಇದಾರೆ. ಸೊ ನಾನೇನ್ ಮಾಡ್ಬೋದು ಅಂದ್ರೆ ತೆಗ್ದ್ಬಿಟ್ಟು ರೌಂಡ್ ಆಫ್ ಒಂದು ನಂಬರ್ನ ಪಾಸ್ ಮಾಡೋಣ, 1225, 234, 2 ಅಂತ -2 ಅಂತ ಕೊಡ್ತೀನಿ. ಯಾಕಂದ್ರೆ ಅವ್ರು ಹೇಳಿರೋದು ನಂಗೆ ನೆಗೆಟಿವ್ ನಂಬರ್ ಟ್ರೈ ಮಾಡ್ಲಾ. ಇದನ್ನ ರನ್ ಮಾಡಿದ್ರೆ ನೋಡಿ 1200 ಬಂತು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾನು -2 ಅಂತ ಕೊಟ್ಟಾಗ ಇದು 100s ಅಲ್ಲಿ ರೌಂಡ್ ಆಫ್ ಆಗ್ತಾ ಇದೆ. 225 ಅಂತ ಇದ್ದಾಗ ಆ 25 ನ ತೆಗೆದು ಬಿಸಾಕ್ತಾ ಇದೆ. ಅದೇ ನಾನು -1 ಅಂತ ಕೊಟ್ರೆ 10s ಅಲ್ಲಿ ರೌಂಡ್ ಆಫ್ ಆಗುತ್ತೆ. ಇದು 25 ಬಿಟ್ಟು 1230 ಅಂತ ರೌಂಡ್ ಆಫ್ ಆಯ್ತು. ಅದೇ ನಾನು -3 ಅಂತ ಕೊಟ್ರೆ 1000s ಅಲ್ಲಿ ರೌಂಡ್ ಆಫ್ ಆಗುತ್ತೆ, 1000 ಅಂತ ಬಂತು. ಸೊ ಇವಾಗ ನೆಗೆಟಿವ್ ನಂಬರ್ ಅರ್ಥ ಏನಂದ್ರೆ ಡೆಸಿಮಲ್ ಪಾಯಿಂಟ್ ಕಡೆ ಗಮನ ಕೊಡೋಕ್ಕಿಂತ ಮೇನ್ ಆಕ್ಚುಯಲ್ ನಂಬರ್ ಅಲ್ಲಿ ಅದು ರೌಂಡ್ ಆಫ್ ಮಾಡುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ n digits ಬೀಯಿಂಗ್ ಇನ್ ನೆಗೆಟಿವ್. ಓಕೆ, ಸೊ ಈ ತರ ಆಗತ್ತೆ. ಸೊ ಚೆಕ್ ಯುವರ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರನ್ ಮಾಡೋಣ ಇನ್ನೊಂದ್ಸಲಿ. ಇಲ್ಲೂ ಅದೇ ಹೇಳ್ತಾ ಇದ್ದಾರೆ ನೋಡಿ, -1 ಅಂದ್ರೆ ರೌಂಡ್ಸ್ ಟು ದ ನಿಯರೆಸ್ಟ್ 10, -2 ಅಂದ್ರೆ ರೌಂಡ್ಸ್ ಟು ದ ನಿಯರೆಸ್ಟ್ 100, -3 ಅಂದ್ರೆ 1000 ಅಂಡ್ ಸೋ ಆನ್. ಈ ತರದ್ದು ನಮ್ಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ದೊಡ್ಡ ನಂಬರ್ ಇದ್ದಾಗ ಅಷ್ಟು ಡೀಟೇಲ್ಡ್ ಆನ್ಸರ್ ನಮ್ಗೆ ಬೇಡ ಅನ್ಸಿದಾಗ ಈ ತರ ರೌಂಡ್ ಆಫ್ ನಾವು ಮಾಡ್ಬಿಡ್ಬಹುದು. ಓಕೆ, ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಇನ್ ದ ಪ್ರೀವಿಯಸ್ ಎಕ್ಸರ್ಸೈಸ್ ಅಂದ್ರೆ ನಾವು ಲಾಸ್ಟ್ ನೆನ್ನೆ ಮಾಡಿದ್ದ ಅಸೈನ್ಮೆಂಟ್ ಅಲ್ಲಿ ಏನಿತ್ತು, ಕ್ಯಾಂಡಿ ಶೇರಿಂಗ್ ಫ್ರೆಂಡ್ಸ್ 3 ಜನ ಇದ್ರಲ್ಲ, ಆಲಿಸ್, ಬಾಬ್ ಮತ್ತೆ ಕ್ಯಾರಲ್, ಟ್ರೈ ಟು ಸ್ಪ್ಲಿಟ್ ಕ್ಯಾಂಡೀಸ್ ಈವನ್ಲಿ, ಅಂದ್ರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಟ್ರೈ ಮಾಡಿದ್ರು. ಅಕಸ್ಮಾತ್ ಮಿಕ್ಕಿರೋ ಕ್ಯಾಂಡಿ ಇದ್ರೆ ಅದನ್ನ ಸ್ಮ್ಯಾಶ್ ಅಂದ್ರೆ ಹೊಡೆದಾಕ್ಬಿಡ್ತಾ ಇದ್ರು. ಸೊ ಇವ್ರು ಹೇಳ್ತಾ ಇದಾರೆ ಇದೇ ತರಾನೇ ಒಂದು ಸಿಂಪಲ್ ಕ್ಯಾಂಡಿ ಎಕ್ಸಾಂಪಲ್ ಮಾಡು, ಅದ್ರಲ್ಲಿ ಎನಿ ನಂಬರ್ ಆಫ್ ಕ್ಯಾಂಡೀಸ್ ಅವ್ರು ಪಾಸ್ ಮಾಡೋ ತರ ಮಾಡೋಣ. ಅಂದ್ರೆ ಇವಾಗ 3 ಜನ ಇದ್ದಿದ್ದಕ್ಕೆ ಮಾಡ್ಯುಲಸ್ 3 ಅಂತ ಮಾಡ್ತಾ ಇದ್ವಿ. ಇವಾಗ ನಾಳೆ ಕ್ಯಾರಲ್ ಜೊತೆ ಇನ್ನೊಬ್ಬ ಫ್ರೆಂಡ್ ಬಂದ್ ಸೇರ್ಕೋಬಹುದು, ಯಾರು, ಶಿವರಾಜ್ ಕುಮಾರ್ ಅಂತ ಬಂದ್ ಸೇರ್ಕೋಬಹುದು. ಶಿವರಾಜ್ ಕುಮಾರ್ ಬಂದ್ ಸೇರ್ಕೊಂಡ ಅಂದ್ರೆ ಅವಾಗ 4 ಜನ ಡಿವೈಡ್ ಮಾಡ್ಬೇಕಾಗತ್ತಲ್ವಾ. ಸೊ ಒಂದೊಂದ್ಸಲಿನೂ ಫ್ರೆಂಡ್ಸ್ ಬರ್ತಾ ಇದ್ದಾಗ ಡಿಪೆಂಡಿಂಗ್ ಅಪಾನ್ ದ ಫ್ರೆಂಡ್ಸ್ ನಂಬರ್ ಅದನ್ನ ಚೇಂಜ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ಏನ್ ಮಾಡ್ಬೋದು ಅಂತ ನಮ್ಗೆ ಕೊಟ್ಟಿದ್ದಾರೆ, ಅಪ್ಡೇಟ್ ದ ಡಾಕ್ ಸ್ಟ್ರಿಂಗ್ ಟು ರಿಫ್ಲೆಕ್ಟ್ ದಿಸ್ ನ್ಯೂ ಬಿಹೇವಿಯರ್ ಅಂತ. ಓಕೆ, ಸೊ ಇಲ್ಲಿ ನಮ್ಗೆ 2 ಕೆಲಸ ಕೊಟ್ಟಿದ್ದಾರೆ. ಒಂದು, ಇಲ್ಲಿ ಟೋಟಲ್ ನಂಬರ್ ಆಫ್ ಕ್ಯಾಂಡೀಸ್ ಅನ್ನೋದು ಆರ್ಗ್ಯುಮೆಂಟ್ ಅಲ್ಲಿ ತಗೊಂತಾರೆ. ಇನ್ನೊಂದು ಬೇಕಾಗಿರೋದು ನಂಬರ್ ಆಫ್ ಫ್ರೆಂಡ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ನಂಬರ್ ಆಫ್ ಫ್ರೆಂಡ್ಸ್ ಎಷ್ಟು ಅಂತಾನು ಅವ್ರು ಪಾಸ್ ಮಾಡ್ಬೇಕಾಗತ್ತೆ. ಸೊ ಆ ತರ ಪಾಸ್ ಮಾಡಿದಾಗ ಇಲ್ಲಿ ನಾನು ನಂಬರ್ 3 ಅಂತ ಕೊಡೋ ಬದಲು ಇಲ್ಲಿ ನಂಬರ್ ಆಫ್ ಫ್ರೆಂಡ್ಸ್ ಅಂತ ಕೊಡ್ಬೇಕಾಗತ್ತೆ ಅಲ್ವಾ, ನಂಬರ್ ಆಫ್ ಫ್ರೆಂಡ್ಸ್ ಕೊಡ್ಬೇಕು. ಸೊ ಈಗ 91 ಅಂತ ಎಕ್ಸಾಂಪಲ್ ಕೂಡ ಚೇಂಜ್ ಮಾಡ್ಬೇಕು, ಯಾಕಂದ್ರೆ ಅವ್ರು ಕ್ಲೀನ್ ಆಗಿ ಕೊಟ್ಟಿದ್ದಾರೆ, ಅಪ್ಡೇಟ್ ದ ಡಾಕ್ ಸ್ಟ್ರಿಂಗ್ ಟು ರಿಫ್ಲೆಕ್ಟ್ ದಿಸ್ ಬಿಹೇವಿಯರ್ ಅಂತ. ಸೊ ನಾನಿಲ್ಲಿ ಮಾಡ್ತೀನಿ 24
ಅಥವಾ 23 ಡಿವೈಡೆಡ್ ಬೈ 4 ಅಂತ ಮಾಡಿದ್ರೆ 23 ಕ್ಯಾಂಡಿ ಇದೆ, 4 ಜನ ಫ್ರೆಂಡ್ಸ್ ಯಾರ. ಸೊ ಅವಾಗ ಏನಾಗುತ್ತೆ, ಎಲ್ಲಾರು 5 ಕ್ಯಾಂಡಿ ತಗೊಂತಾರೆ, 3 ಕ್ಯಾಂಡಿ ಉಳಿಯುತ್ತೆ, ಅದನ್ನ ನಾನು ಸ್ಮ್ಯಾಶ್ ಮಾಡಬೇಕು ಅಂತ. ಕರೆಕ್ಟಾ? ಸೊ ಇದನ್ನ ರನ್ ಮಾಡಿ ನೋಡೋಣ. ಟು ಸ್ಮ್ಯಾಶ್ ಬಿ ಕಾಲಬಲ್ ವಿತ್ ಎ ಸಿಂಗಲ್ ಆರ್ಗ್ಯುಮೆಂಟ್. ಎಕ್ಸಾಂಪಲ್ ಟು ಸ್ಮ್ಯಾಶ್ ಅಂಡರ್ಸ್ಕೋರ್ ಇದೇನೋ ತಪ್ಪಾಗಿದೆ ಇಲ್ಲಿ. ಇವ್ರು ಹೇಳ್ತಾ ಇದ್ದಾರೆ ಒಂದೇ ಒಂದು ಸಿಂಗಲ್ ಆರ್ಗ್ಯುಮೆಂಟ್ ಮಾತ್ರ ಇರಬೇಕು ಅಂತ, ಬಟ್ ನಾವಿಲ್ಲಿ ಚೇಂಜ್ ಮಾಡ್ತಾ ಇದೀವಿ. ಓಕೆ, ಲೆಟ್ಸ್ ಡೂ ಒನ್ ಥಿಂಗ್. ಒಂದ್ಸಲಿ ಹಿಂಟ್ ನೋಡೋಣ, ಹಿಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ. ರೆಫರ್ ಟು ದ ಸೆಕ್ಷನ್ ಆಫ್ ಲಾಂಗ್ ವೇರ್ ವಿ ಟಾಕ್ಡ್ ಅಬೌಟ್ ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್. ಓಕೆ, ಹಿಯರ್ ಇಟ್ ಈಸ್ ಮೇಕಿಂಗ್ ಸೆನ್ಸ್. ಇಲ್ಲಿ ನಾವು ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಗೋಸ್ಕರ ಎಕ್ಸಾಂಪಲ್ ಕೊಟ್ಟಿರೋದು. ಸೊ ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಮಾಡ್ಕೊಂಡು 4 ಅಂತ ಕೊಡೋಣ. ಇಲ್ಲಿ ಸ್ಮ್ಯಾಶ್ 23 ಅಂತಾನೆ ಇರ್ಲಿ. ಸೊ 23 ಅಂತಾನೆ ಇರುತ್ತೆ. 4 ಜನ ಫ್ರೆಂಡ್ಸ್ ಬಂದಾಗ ಅದು 3 ಅಂತ ತೋರಿಸುತ್ತೆ. ರನ್ ಮಾಡೋಣ. ರಿಟರ್ನ್ ವ್ಯಾಲ್ಯೂ ಆಫ್ 1 given, total kind is equal to 1 but got 2 instead. Number of candidates after choosing number of candidates evenly between 3 friends. To smash is equal to 23. ಓಕೆ, ಇದು ಸೊಲ್ಯೂಷನ್ ಒಂದ್ಸಲಿ ನೋಡೋಣ. ಸೊ ಅವ್ರು ಕೊಡ್ತಾರೆ n ಫ್ರೆಂಡ್ಸ್ ಇಸ್ ಈಕ್ವಲ್ ಟು 3 ಅಂತ ಕೊಟ್ಬಿಟ್ಟು ಬೈ ಡಿಫಾಲ್ಟ್ ಈ ವ್ಯಾಲ್ಯೂನ ಪಾಸ್ ಮಾಡ್ತಾರೆ. ಸೊ ನಾನಿಲ್ಲಿ 4 ಫ್ರೆಂಡ್ಸ್ ಅಂತ ತಗೊಂಡಿದ್ದೆ. ಸೊ ಅದರಿಂದ ಏನಾದ್ರು ತಪ್ಪಾಯ್ತಾ? ಸೊ ಓಕೆ, ಅವ್ರು ಹೇಳಿದ್ದೇನಂದ್ರೆ ನಂಬರ್ ಆಫ್ ಫ್ರೆಂಡ್ಸ್ ಅನ್ನೋದನ್ನ ನೀನು ಹಾರ್ಡ್ ಕೋಡ್ ಮಾಡ್ಬಿಟ್ಟಿತ್ತಲ್ಲ, ಅದನ್ನ ತಗೊಂಡೋಗಿ ಮೇಕ್ ಇಟ್ ಆಸ್ ಎ ವೇರಿಯೇಬಲ್. ನಾಳೆ ಯಾರು ಇದನ್ನ ಇನ್ವೋಕ್ ಮಾಡಿದಾಗ ಯಾವ ತರ ನನ್ನ ಆಗ್ತದೆ. ಇಲ್ಲಿ ಯಾಕೆ ನನಗೆ ಎರರ್ ಬರ್ತಾ ಇತ್ತು ಮುಂಚೆ ಅಂದ್ರೆ, ನಾನು ಡೈರೆಕ್ಟ್ ಆಗಿ ಇದೇ ಫಂಕ್ಷನ್ ನ ಇನ್ವೋಕ್ ಮಾಡ್ತಾ ಇದ್ದೆ. ಅದೇ ಅಕಸ್ಮಾತ್ ನಾನು ಬೇರೆ ಫಂಕ್ಷನ್ ಕಾಲ್ ಮಾಡಿ, ಅಂದ್ರೆ ಟು ಸ್ಮ್ಯಾಶ್ ಅಂಡರ್ ಸ್ಕೋರ್ ಅಂತಾನೆ ಕಾಲ್ ಮಾಡಿ ಈ ಬೇರೆ ವ್ಯಾಲ್ಯೂ ಕೊಟ್ಟಿದ್ರೆ ಅದು ಕರೆಕ್ಟ್ ಆಗಿ ಪ್ರಿಂಟ್ ಆಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಇಲ್ಲೇ ಟ್ರೈ ಮಾಡಕ್ಕಾತ ನೋಡೋಣ. ನಾನ್ ಮಾಡ್ತೀನಿ ಪ್ರಿಂಟ್ ಆಫ್ 2 ಅಂಡರ್ ಸ್ಕೋರ್ ಸ್ಮ್ಯಾಶ್ 23,4. ಆಗ್ಲೇ ನಾನು ನೋಡ್ತಾ ಇದ್ದಿದ್ದಂತ ಒಂದು ಎಕ್ಸಾಂಪಲ್. ನಂಗೆ ಆನ್ಸರ್ 3 ಬರ್ಬೇಕಿಲ್ಲಿ. ಸೊ ಇದನ್ನ ಒಂದ್ಸಲಿ ರನ್ ಮಾಡಿ ನೋಡೋಣ. ಸಿ ನೋಡಿ, ಆನ್ಸರ್ 3 ಅಂತ ಬಂತು. ಸೊ ಆಗ್ಲೇನು ನಾವು ಮಾಡಿದ್ ಕರೆಕ್ಟೇ, ಬಟ್ ಈ ಕ್ವಶನ್ ಅಲ್ಲಿ ಇದ್ದಿದ್ ನಮ್ಗೆ ಈ ವೇರಿಯೇಬಲ್ ನ ಯಾವ ತರ ಕರೆಕ್ಟ್ ಆಗಿ ಡಿಫಾಲ್ಟ್ ಆಗಿ ಅಸೈನ್ ಮಾಡ್ತೀಯಾ ಅನ್ನೋದು ಮಾತ್ರ ಕೊಟ್ಟಿದ್ರು. ಸೊ ಇಲ್ಲಿಗೆ ಈ ಅಸೈನ್ಮೆಂಟ್ ಮುಗೀತು ಅಂತ ಅನ್ಕೊಂತೀನಿ. ಓಕೆ, ಇನ್ನೊಂದು ಯಾವ್ದೋ ಆಪ್ಷನಲ್ ಅಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ಟ್ರೈ ಮಾಡೋಣ ಬನ್ನಿ. ಇಲ್ಲಿ ಹೇಳ್ತಾ ಇದ್ದಾರೆ ಇಟ್ ಮೇ ನಾಟ್ ಬಿ ಫನ್ ಬಟ್ ರೀಡಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಎರರ್ ಮೆಸೇಜಸ್. ಓಕೆ, ಪೈಥಾನ್ ಅಲ್ಲಿ ನಾವು ಏನೇ ಒಂದು ವರ್ಕ್ ಮಾಡ್ತಿದಾಗ ಏನೋ ಸಿಲ್ಲಿ ಮಿಸ್ಟೇಕ್ಸ್ ಆಯ್ತು ಅಂದ್ರೆ ಎರರ್ಸ್ ಬಂದೇ ಬರುತ್ತೆ. ಸೊ ಆ ಎರರ್ಸ್ ನ ನೀನ್ ಯಾವ ತರ ಫಿಕ್ಸ್ ಮಾಡ್ತೀಯ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಫಸ್ಟ್ ಒಂದು ಕೊಡ್ತಾರೆ, ಇದೇ ತರ ಮಾಡ್ಕೊಂಡು ರನ್ ಮಾಡೋಣ. ಎರರ್ ಒಂದು ಬರುತ್ತೆ. ಸೊ ಇಲ್ಲಿ ಏನ್ ಎರರ್ ಬಂದಿದೆ, ನೇಮ್ ರೌಂಡ್ ಟು 2 places ಇಸ್ ನಾಟ್ ಡಿಫೈನ್ಡ್. ಅಂದ್ರೆ ಇಲ್ಲಿ ನೋಡಿ, ಇದು ಡಿಫೈನ್ ಆಗಿಲ್ಲ ಅಂತ. ಹೌದು, ಯಾಕಂದ್ರೆ ಇಲ್ಲೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ನಾವು ಡಿಫೈನ್ ಮಾಡಿದ್ದು ರೌಂಡ್ ಟು 2 places ಅಂತ. ನಮ್ಗೆ ಈ ತರ ಕಾಮನ್ ಆಗಿ ಎರರ್ಸ್ ಆಗ್ತಾ ಇರುತ್ತೆ, ಟೈಪೋ ಮಿಸ್ಟೇಕ್ಸ್ ಅಂತ ಕರಿತೀವಿ ಇದನ್ನ. ಸೊ ಇದನ್ನ ಚೇಂಜ್ ಮಾಡಿ ರನ್ ಮಾಡಿದ್ರೆ ಕರೆಕ್ಟ್ ಆಗಿ ರನ್ ಆಯ್ತು. ನೆಕ್ಸ್ಟ್ ಕೊಟ್ಟಿದ್ದಾರೆ, ಇದನ್ನ ಅನ್ಕಮೆಂಟ್ ಮಾಡೋಣ. ಫಸ್ಟ್ ಎಕ್ಸ್ ಅನ್ನೋ ವೇರಿಯೇಬಲ್ ನ -10 ಕೊಟ್ಟಿದ್ದಾರೆ, y ಗೆ 5 ಕೊಟ್ಟಿದ್ದಾರೆ, ಮತ್ತೆ ಒಂದು ಕಮೆಂಟ್ ಕೂಡ ಇದೆ. ವಿಚ್ ಆಫ್ ದ 2 ವೇರಿಯೇಬಲ್ಸ್ ಎಬೋ ಹ್ಯಾಸ್ ದ ಸ್ಮಾಲೆಸ್ಟ್ ಅಬ್ಸಲ್ಯೂಟ್ ವ್ಯಾಲ್ಯೂ. ಇವೆರಡರಲ್ಲಿ ಸ್ಮಾಲೆಸ್ಟ್ ಅಬ್ಸಲ್ಯೂಟ್ ವ್ಯಾಲ್ಯೂ ಯಾವುದು ಅಂತ ನಾವು ಕಂಡುಹಿಡಬೇಕು. ಸೊ ಇದನ್ನ ರನ್ ಮಾಡೋಣ ಫಸ್ಟ್. ಸೊ ಇಲ್ಲಿ ಏನ್ ಆನ್ಸರ್ ಬರ್ತದೆ, ಇಲ್ಲಿ ಏನ್ ಎರರ್ ಬರ್ತಾ ಇದೆ, ಫಸ್ಟ್ ಆಫ್ ಆಲ್ ಆಪ್ಸ್ ಟೇಕ್ ಎಕ್ಸಾಕ್ಟ್ಲಿ 1 ಆರ್ಗ್ಯುಮೆಂಟ್. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಾವು ಮಿನ್ ಆಫ್ ಆಪ್ಸ್ ಆಫ್ ಎಕ್ಸ್ ಕಮ ವೈ, ನಮ್ದು ಉದ್ದೇಶ ಇರೋದೇನೋ -10 ಮತ್ತೆ 5 ಅಲ್ಲಿ ಯಾವ್ದು ಸ್ಮಾಲೆಸ್ಟ್ ಅಬ್ಸಲ್ಯೂಟ್ ಅಂತ. ಬಟ್ ನಾನು ಆಪ್ಸ್ ಅನ್ನೋ ಮೆಥಡ್ ಅಲ್ಲಿ ಇರೋದೇ ಒಂದೇ ಒಂದು ಇದಂತ. ಸೊ ನಾನೇನ್ ಮಾಡ್ಬೇಕು, ಮಿನ್ ಆಫ್ ಆಪ್ಸ್ ಅಲ್ಲೆಂಡ್ ಮಾಡಿ ಮತ್ತೆ ಆಪ್ಸ್ ಆಫ್ ವೈ ಅಂತ ನಾನು ಇನ್ವೋಕ್ ಮಾಡ್ಬೇಕು. ಕರೆಕ್ಟಾ? ಅವಾಗ ಇವೆರಡು ನಾನು ಆಗ್ಲೇ ಹೇಳಿದ್ದೇನು, ಫಸ್ಟ್ ಇನ್ನರ್ ಮೋಸ್ಟ್ ಇಂದ ಬರುತ್ತೆ, ಇದು ಕ್ಯಾಲ್ಕುಲೇಟ್ ಆಗಿ ಇದು ಕ್ಯಾಲ್ಕುಲೇಟ್ ಆಗಿ ಆಮೇಲೆ ಮಿನ್ ಆಫ್ ಬೋತ್ 2 ನಂಬರ್ಸ್ ಬರುತ್ತೆ. ಸೊ ಆಪ್ಸ್ ಆಫ್ ಎಕ್ಸ್ ಅಂದ್ರೆ 10 ಅನ್ನೋ ಬರುತ್ತೆ, ಮೈನಸ್ ಹೊಟ್ಟೋಗುತ್ತೆ. ಆಪ್ಸ್ ಆಫ್ ವೈ ಅಂದ್ರೆ 5 ಅಂತ ಬರುತ್ತೆ. ಸೊ 10 ಮತ್ತೆ 5 ಮಧ್ಯೆ ಯಾವುದು ಮಿನಿಮಲ್ ಅಥವಾ ಸ್ಮಾಲೆಸ್ಟ್? 5. ಆನ್ಸರ್ 5 ಬರ್ಬೇಕು. ಇದಕ್ಕೆ ಚೆಕ್ ಮಾಡೋಣ. ಸಿ ಆನ್ಸರ್ 5 ಬಂತು. ಸೊ ಇನ್ನೊಂದು ಕೊಟ್ಟಿದ್ದಾರೆ. ಸೊ ಈ ಫಂಕ್ಷನ್ ರನ್ ಮಾಡೋಣ ಫಸ್ಟ್. ಏನೋ ಒಂದು ಎರರ್ ಬರುತ್ತೆ, ನಾವು ಟ್ರೈ ಮಾಡೋಣ. ಸೊ ಇಲ್ಲಿ ಹೇಳ್ತಾ ಇರೋದು ರಿಟರ್ನ್ ಆಫ್ ವೈ, ರಿಟರ್ನ್ ಔಟ್ ಸೈಡ್ ದ ಫಂಕ್ಷನ್. ನಾನು ಆಗ್ಲಿಂದ ಹೇಳ್ತಾ ಇದ್ದಿದ್ದು ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನು, ಪೈಥಾನ್ ಅಲ್ಲಿ ನಾವು ಬ್ರಾಕೆಟ್ಸ್ ಯೂಸ್ ಮಾಡಲ್ಲ. ಒಂದು ಫಂಕ್ಷನ್ ಎಲ್ಲಿಂದ ಎಲ್ಲಿ ತನಕ ಸ್ಕೋಪ್ ಇದೆ ಅಂತ. ನಾವು ಯೂಸ್ ಮಾಡೋದು ಸ್ಪೇಸಸ್ ಅಥವಾ ಇಂಡೆಂಟೇಷನ್ ಅಂತ ಕರಿತೀವಿ. ಇವ್ರು ಹೇಳ್ತಾ ಇದ್ದಾರೆ ರಿಟರ್ನ್ ಅನ್ನೋ ಫಂಕ್ಷನ್, ಈ ಫಂಕ್ಷನ್ ರಿಟರ್ನ್ ಅನ್ನೋ ಇದು ಲೈನು ಈ ಫಂಕ್ಷನ್ ಒಳಗಡೆ ಅದು ಇನ್ವೋಕ್ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರನೇ ಅದು ಎರರ್ ಅಂತ ತೋರಿಸ್ತಾ ಇತ್ತು. ಸೊ ನಾನು ಒಂದು ಸ್ಪೇಸ್ ಕರೆಕ್ಟ್ ಆಗಿ ಕೊಟ್ಟಾಗ ನೋಡಿ ರಿಟರ್ನ್ ಅಂತ ಬಂತು. ಇದನ್ನ ರನ್ ಮಾಡಿ ನೋಡೋಣ.
ಇಂಡೆಂಟೇಶನ್ ಮತ್ತೆ ಇಂಡೆಂಟೇಶನ್ ಮ್ಯಾಚ್ ಆಗಿಲ್ಲ ಅಂತಾನೆ ಬರ್ತದೆ. ಸೊ ನಾನು ಇನ್ನ ಒಂದು ಸ್ಪೇಸ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ. ಸೊ ಇಲ್ಲಿ ತನಕ ಬರ್ಬೇಕಾಯ್ತು. ಸೊ ಇಲ್ಲಿಂದ ಇಲ್ಲಿಗೆ ಇದಿಷ್ಟು ಈ ಫಂಕ್ಷನ್ಗೆ ಸೇರಿದ್ದು. ಸೊ ಇವಾಗ ನಾನು ರನ್ ಮಾಡಿದ್ರೆ ಆನ್ಸರ್ ಕರೆಕ್ಟ್ ಆಗಿ ಬಂತು. ಸೊ ಈ ತರದೆಲ್ಲ ಒಂದು ಕಾಮನ್ ಮಿಸ್ಟೇಕ್ಸ್ ಆಗ್ತಾನೆ ಇರುತ್ತೆ ಒಂದು ಪೈಥಾನ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ. ಸೊ ನೀವು ಅದನ್ನ ತಲೆ ಕೆಡ್ಸ್ಕೊಂಡು ಕೂತ್ಕೋಬಾರ್ದು. ಏನ್ ಎರರ್ ಬಂದಿದೆ ಅಂತ ಕರೆಕ್ಟ್ ಆಗಿ ನೋಡಿ, ಒಂದ್ ನಿಮಿಷ ಸಮಾಧಾನದಿಂದ ಎರರ್ ಕಡೆ ಗಮನ ಕೊಟ್ಟು ಅದನ್ನ ಫಿಕ್ಸ್ ಮಾಡಕ್ಕೆ ಟ್ರೈ ಮಾಡಿ. ಅವಾಗ ಅದು ವರ್ಕ್ ಹಾಗೆ ಆಗುತ್ತೆ. ಸೊ ನನ್ಗನ್ಸುತ್ತೆ ಇವತ್ತಿನ ಫಂಕ್ಷನ್ಸ್ ಮತ್ತೆ ಆ ಫಂಕ್ಷನ್ಸ್ ನ ಡಿಫೈನ್ ಮಾಡೋದು ಹೇಗೆ, ಮತ್ತೆ ಫಂಕ್ಷನ್ ಒಳಗೆ ಫಂಕ್ಷನ್ ಕರೆಯೋದು ಹೇಗೆ, ಮತ್ತೆ ಫಂಕ್ಷನ್ ಬಗ್ಗೆ ಯಾವ್ದಾರ ಡಾಕ್ಯುಮೆಂಟೇಶನ್ ಬೇಕು ಅಂದ್ರೆ ಡಾಕ್ ಸ್ಟ್ರಿಂಗ್ ಡಿಫೈನ್ ಮಾಡೋದು ಹೇಗೆ, ಮತ್ತೆ ಬಿಲ್ಟ್ ಇನ್ ಫಂಕ್ಷನ್ಸ್ ನಲ್ಲಿ ಏನೇನ್ ಇರುತ್ತೆ ಅಂತ ನೋಡೋದಕ್ಕೆ ಹೆಲ್ಪ್ ಫಂಕ್ಷನ್ ಯೂಸ್ ಮಾಡೋದು ಹೇಗೆ ಅಂತ ನೀವೆಲ್ಲ ಕಲ್ತ್ಕೊಂಡಿದ್ದೀರಾ ಅಂತ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ನಾವು ಆದಷ್ಟು ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ನಿಮ್ಗೆ ಇನ್ನ ಸಿಂಪಲ್ ಆಗಿ ಕ್ರಾಶ್ ಕೋರ್ಸ್ ಆಗಿ ಪೈಥಾನ್ ಕಲಿಬೇಕು ಅಂದ್ರೆ ನಮ್ಮ ಕಲಿಯೋಣ ಪೋರ್ಟಲ್ ನ ನೀವು ವಿಸಿಟ್ ಮಾಡಿದ್ರೆ ಇದರಲ್ಲಿ ಪೈಥಾನ್ ಫಾರ್ ಬಿಗಿನರ್ಸ್ ಅಂತಾನೆ ಒಂದು ಕೋರ್ಸ್ ಇದೆ, ಅದನ್ನ ನೀವು ಎನ್ರೋಲ್ ಆಗ್ಬೋದು. ಜೊತೆಗೆ ಕೋಡಿಂಗ್ ಪ್ರಾಜೆಕ್ಟ್ಸ್ ಇನ್ ಪೈಥಾನ್ ಅಂತ ಕೂಡ ಇದೆ. ಸೊ ಇವೆರಡು ಪೈಥಾನ್ ರಿಲೇಟೆಡ್ ರಿಲೆವೆಂಟ್ ಕೋರ್ಸಸ್, ನೀವು ಅದನ್ನ ಟ್ರೈ ಮಾಡಬಹುದು. ಇದ್ರ ಜೊತೆಗೆ ಇನ್ನ ಹಲವು ವಿಷಯಗಳ ಮೇಲೆ ನಾವು ಕೋರ್ಸಸ್ ಮಾಡಿದೀವಿ, ಲೈಕ್ ಡೇಟಾ ವೇರ್ಹೌಸಿಂಗ್ ಮೇಲೆ, HTML5, ಕೋರ್ ಜಾವಾ. ಬರೀ ಟೆಕ್ನಿಕಲ್ ಅಲ್ಲ, ನಾನ್ ಟೆಕ್ನಿಕಲ್ ಕೂಡ ಇದೆ, ಲೈಕ್ ಬೇಸಿಕ್ ಆಫ್ ಅಕೌಂಟಿಂಗ್, MS ವರ್ಲ್ಡ್, ಎಕ್ಸೆಲ್ ಈ ತರ ಕೂಡ. ಸೊ ಬೆಸ್ಟ್ ಪಾರ್ಟ್ ಇದೆಲ್ಲ ಫ್ರೀ ಅಥವಾ ₹0 ಗೆ ಸದ್ಯಕ್ಕಿದೆ. ಸೊ ನೀವೆಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ, ಮತ್ತೆ ನಿಮ್ ಫ್ರೆಂಡ್ಸ್ಗೂ ಇದ್ರ ಬಗ್ಗೆ ತಿಳಿಸಿ. ಸೊ ನಾಳೆ ನಾವು ನೆಕ್ಸ್ಟ್ ಅಸೈನ್ಮೆಂಟ್ ಏನ್ ಬರುತ್ತೆ ಕ್ಯಾಗಲ್ ಜರ್ನಿಲಿ ಅಂತ ನೋಡಿ ಅದನ್ನ ಸಾಲ್ವ್ ಮಾಡೋಣ. ಧನ್ಯವಾದಗಳು.